ಯೋಜನಾಧಿಕಾರಿಯಾಗಿ ನಾವು ಕೆಲಸ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಪ್ರತಿ ವರ್ಷವೂ ಕೂಡ ಸಾಂತ್ವನ ಮಹಿಳಾ ವೇದಿಕೆಯ ಒಂದು ಭಾಗವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಅಂತ ಒಂದಿದೆ, ತಮಗೆಲ್ಲರಿಗೂ ಗೊತ್ತಿರಬಹುದು. ಅದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ನಮಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಸಾಂತ್ವನವನ್ನು ಕೊಡುತ್ತೆ. ಒಂದು ಸರ್ಕಾರದ ಲಿಮಿಟೇಷನ್ ಇಂದ ನಿಯಮಾವಳಿಗಳಿಂದ ಬರ್ತಾಗ ಮಾತಾಡಬೇಕು ಅಂದ್ರೆ ಯಾರೋ ಒಬ್ರು ನೋವು ಅಂತ ಅನ್ನೋರಿಗೆ ಅದು ತುಂಬಾ ಆದರ್ಶಪ್ರಾಯಕವಾಗಿ ನಮಗೊಂದಿಷ್ಟು ಸಾಂತ್ವನ ಕೊಡುತ್ತೆ. ಎಷ್ಟೋ ನಾವು ಹೆಣ್ಮಕ್ಳಿದೀವಿ ಅಥವಾ ಗಂಡು ಮಕ್ಳಿದೀವಿ, ಯಾರೇ ಇದ್ರೂ ಕೂಡ ನಮ್ಮಲ್ಲಿ ಸಾಕಷ್ಟು ನೋವುಗಳಿರ್ತವೆ. ಕುಟುಂಬದಲ್ಲಿ ತಾಯಿಯ ಜೊತೆಗೂ ಹೇಳ್ಕೊಳಕ್ ಆಗದಿರೋ ಅಂತ ನೋವುಗಳಿರ್ತವೆ. ಅಂತ ಒಂದು ಮನಸ್ಸಿನ ಮಾತುಗಳಿಗೆ ಒಂದು ಅರ್ಥ ಕೊಡ್ತಕ್ಕಂಥ ಒಂದು ವೇದಿಕೆ ಇರ್ತದೆ. ಹಾಗಾಗಿ ಮಹಿಳಾ ಸಾಂತ್ವನ ಕೇಂದ್ರ ಅಂತಕ್ಕಂಥ ನಾವು ಸರ್ಕಾರದ ಒಂದಿಷ್ಟು ಅನುದಾನಗಳಲ್ಲಿ ನಾವು ನಡೆಸ್ತಾ ಇದ್ದೀವಿ. ಮುಂದುವರೆದು ಅಲ್ಲಿ ನಮ್ಗೆ ಆಪ್ತ ಸಮಾಲೋಚಕರಿದ್ದಾರೆ, ಸಮಾಜ ಕಾರ್ಯಕರ್ತರಿದ್ದಾರೆ. ಕೆಲವೊಂದು ಕೇಸಸ್ಗಳಿಗೆ ತರ ನೀಡಿದ್ರೆ ನಾವು ಕೂಡ ಇಂಟರ್ಫಿಯರೆನ್ಸ್ ಆಗಿ ಮಾಡ್ತೀವಿ. ಮುಖ್ಯವಾಗಿ ನಾವು ಆಪ್ತ ಸಮಾಲೋಚನೆ ಮಾಡೋದು ಮುಖ್ಯ ಮಾತ್ರ ಅಲ್ಲ, ಇನ್ನೂ ಇಲ್ಲ ನಾವು ಕೌಟುಂಬಿಕವಾಗಿ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದೀವಿ, ನಾವು ಅದರಿಂದ ಇರೋದಕ್ಕಾಗದೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಅಂತಂದ್ರೆ ನಾವು 2 ರಿಂದ 3 ಸೆಷನ್ಗಳನ್ನು ಮಾಡಿದ್ರು ಕೂಡ ಅದು ಸುಧಾರಣೆ ಕಂಡು ಬರ್ತಿಲ್ಲ ಅಂತಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ನಮ್ಮ ಶಿಶುಭಿವೃದ್ಧಿ ಮೂಲಕ ನಮ್ಮ ಮೂಲಕ ನ್ಯಾಯಾಲಯಕ್ಕೆ ಸಲ್ಲಿಸ್ತಕ್ಕಂಥ ಕೇಸನ್ನ ದಾಖಲು ಮಾಡ್ತಕ್ಕಂಥಕ್ಕೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ನಮ್ಮಲ್ಲಿ. ಅಂದ್ರೆ ಈಗ ಯಾರೋ ಒಬ್ರು ಮಹಿಳೆ ಇರ್ತಾರೆ, ಕೌಟುಂಬಿಕವಾಗಿ ತುಂಬಾ ಆರ್ಥಿಕವಾಗಿ ತುಂಬಾ ಕೆಳಮಟ್ಟದಲ್ಲಿ ಇರ್ತಾರೆ, ಆರ್ಥಿಕವಾಗಿ ಅವರು ಅಷ್ಟು ಸಬಲರಿರಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ನ್ಯಾಯಾಲಯದ ಫೀಸನ್ನು ಕಟ್ಟಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು DIR ಅಂತ ಹಾಕ್ತೀವಿ, ಡೊಮೆಸ್ಟಿಕ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ. ಅದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ ನಮ್ಮ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದಿಂದ ಉಚಿತವಾಗಿ ನ್ಯಾಯಾಧೀಶರನ್ನ ಒದಗಿಸ್ಕೊಡ್ತೀವಿ ನಾವು ನಮ್ಮ ಇಲಾಖೆ ವತಿಯಿಂದ. ಅದ್ರ ಮೂಲಕ ಅವರು ಒಬ್ರು ಗೌರ್ಮೆಂಟ್ ಇಂದಾನೆ ಕೂಡ ಒಬ್ರು ಲಾಯರ್ ಅನ್ನ ಅಪಾಯಿಂಟ್ ಮಾಡಿ ಕೊಡ್ತಾರೆ. ಮತ್ತೆ 2 ತಿಂಗಳ ಒಳಗೆ ಅಂದ್ರೆ 60 ದಿನಗಳ ಒಳಗಾಗಿ ಒಂದು ಮಧ್ಯಂತರ ಪರಿಹಾರ ಆದೇಶವನ್ನು ಕೂಡ ಸರ್ಕಾರ ಮಾಡಿಕೊಡೋದು. ಅವರಿಗೆ ವಸತಿ ಸೌಲಭ್ಯ ಆಗಿರ್ಲಿ ಅಥವಾ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಲಿ, ಆ ರೀತಿಯ ಸೌಲಭ್ಯಗಳನ್ನು ಕೂಡ ಮಾಡಿಕೊಡುವಂತದ್ದು ಒಂದು ಫೆಸಿಲಿಟಿ ಇದೆ. ಮತ್ತೊಂದು 2ನೇದು ಇಲಾಖೆ ಅಂದ್ರೆ ಹೆಣ್ಮಕ್ಳೆಲ್ಲರೂ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ನಮ್ಮಲ್ಲಿ ಶಕ್ತಿ ಸದನ ಅಂತ ಒಂದು ಸರ್ಕಾರದ ಒಂದು ಸಂಸ್ಥೆ ಇದೆ. ನಾವು ಅದನ್ನ ಸ್ಕ್ವಾಡ್ವೇಸ್ ಅನ್ನೋ ಒಂದು ಸಂಸ್ಥೆಗೆ ಮೂಲಕ ನಡೆಸ್ತಾ ಇದ್ವಿ. ಅದು ಅಯ್ಯಪ್ಪ ನಗರದಲ್ಲಿ ಇದೆ, ಸಿರ್ಸಿದ್ರೆ ಈ ಉತ್ತರ ಕನ್ನಡದಲ್ಲಿ ನಮ್ಮಲ್ಲಿದೆ. ಯಾವುದೇ ಒಬ್ಬರು ಮಹಿಳೆ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಈಗ ರೋಡ್ ನಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಅಥವಾ ಎಲ್ಲ ಒಂದು ಮಹಿಳೆ ಇದ್ದಾಳೆ, ಅವಳಿಗೆ ಮನೆಗೆ ಹೋಗಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಇದೆ, ಎಲ್ಲಿ ಬಿಡಬೇಕು, ಪೊಲೀಸರಿಗಂತೂ ಮಾಹಿತಿ ಕೊಡ್ತೀರ, ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಿಳೆಯರನ್ನ ಇಟ್ಕೊಳಕ್ ಅವಕಾಶ ಇಲ್ಲ. ಸೊ ಹಾಗಾಗಿ ಅವರಿಗೆ 6 ತಿಂಗಳ ಕಾಲನು ಕೂಡ ನಮ್ಮ ಇಲಾಖೆಯಲ್ಲಿ ಅವರಿಗೆ ಊಟ ವಸತಿಗಳನ್ನ ಕೊಟ್ಟು ಅವರ ಮನೆಯ ರೀತಿಯನ್ನೇ ಟ್ರೀಟ್ ಮಾಡ್ತೀವಿ ನಾವು. ಅವರಿಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನು ಕೊಟ್ಟು ಊಟ ವಸತಿಯನ್ನು ಕೊಟ್ಟು ಅವರ 6 ತಿಂಗಳ ಒಳಗಾಗಿ ಅವರಿಗೆ ಒಂದು ತರಬೇತಿಯನ್ನ ಕೊಡಿಸ್ತೀವಿ. ತರಬೇತಿ ಅಂದ್ರೆ ಅವರಿಗೆ ಬೇಕರಿ ಇದ್ರೆ ಬೇಕರಿ ತರಬೇತಿ, ಬ್ಯೂಟಿಷಿಯನ್ ಇದ್ರೆ ಬ್ಯೂಟಿಷಿಯನ್ ತರಬೇತಿ, ಅವರಲ್ಲಿ ಯಾವ್ದು ಇಂಟ್ರೆಸ್ಟ್ ಇದೆ, ಅವರ ಎಜುಕೇಶನ್ ಎಲ್ಲ ಏನೇನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿ ಅವ್ರು 6 ತಿಂಗಳ ನಂತರದಲ್ಲಿ ಸಮಾಜಕ್ಕೆ ಹೋಗ್ಬೇಕಾದ್ರೆ ಒಂದಿಷ್ಟು ಬದಲಾವಣೆಗಳ ಮೂಲಕ ಹೋಗ್ಬೇಕು ಅನ್ನೋದು ಸರ್ಕಾರದ ಚಿಂತನೆ ಕೂಡ. ಹಾಗಾಗಿ ಅದು ಶಕ್ತಿ ಸದನ ಅಂತ ಒಂದು ಸಂಸ್ಥೆ ಇದೆ ಅಯ್ಯಪ್ಪ ನಗರದಲ್ಲಿ. ಯಾರು ಮಹಿಳೆಯರು ನಿಮಗೆ ಕಂಡು ಬಂದ ಸಂದರ್ಭದಲ್ಲಿ ಅವರೆಲ್ಲೂ ಬದುಕಕ್ಕೆ ಆಗ್ತಾನೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮಾಡಬಹುದು. ಒಂದು 2ನೇದು ನಿಮಗೆ ಗೊತ್ತಿಲ್ಲ, ನಮ್ಮ ಸಿರ್ಸಿ ತಾಲೂಕಿನಲ್ಲಿ ಒಂದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದೆ. ಯಾರು ಹೇಳ್ಬೋದಾ ಎಲ್ಲಿದೆ ಅಂತ ಗೊತ್ತಾ ಯಾರಿಗಾರು? ಬನವಾಸಿ ರೋಡ್ ಅಲ್ಲಿ ಇದೆ. ಬನವಾಸಿ ರೋಡ್ ಅಲ್ಲಿ ಅರಣ್ಯ ಕಾಲೇಜ್ ಇದೆಯಲ್ಲ, ಅದರ ಆಪೋಸಿಟ್ ICHR ಇದರಲ್ಲಿ ಸಖಿ ನಿವಾಸ ಅಂತ ಒಂದು ಇದಿದೆ. ಅದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಈ ಫಾರೆಸ್ಟ್ರಿ ಕಾಲೇಜ್ನವರು ಅಂದ್ರೆ ಮೇಂಟೈನ್ ಮಾಡ್ತಾರೆ ಅದನ್ನ. ಅಲ್ಲಿ ನಿಮಗೆ 24x7 ನಿಮಗೆ ಸೆಕ್ಯೂರಿಟಿ ಜೊತೆಗೆ ಊಟ ವಸತಿಗಳನ್ನ ಕೊಟ್ಟು ವಸತಿಯನ್ನ ಕೊಡುವಂತ ಒಂದು ಹಾಸ್ಟೆಲ್. ವರ್ಕಿಂಗ್ ಯಾರ್ಯಾರು ಮಾಡ್ತಾರೆ, ವರ್ಕಿಂಗ್ ವುಮೆನ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಇರುವಂತ ಒಂದು ಸೌಲಭ್ಯ. ಅದನ್ನ ದಯಮಾಡಿ ಬಳಸ್ಕೊಳ್ಳಿ. ನಾನು ಸಿರ್ಸಿ ನಾನು ನಿಮಗೆ ಸೇರಿದಿರಿ ಅನ್ನೋದಕ್ಕೆ ಮಹಿಳಾ ಸಹಾಯವಾಣಿ ಅಂತಿದೆ. ಯಾರಿಗಾರು ಗೊತ್ತಾ ಮಹಿಳಾ ಸಹಾಯವಾಣಿ? ಯಾರು ಹೇಳ್ಬೋದಾ? ನಾವು ಸಾಂತ್ವನ ಬಿಟ್ಟು ತುಂಬಾ ಕಡೆ ಹಾಕಿದೀವಿ, ನಾವು ಎಲ್ಲಾ ಕಡೆ ಹಾಕಿದೀವಿ, ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಎಲ್ಲೆಲ್ಲ ಬೇಕು ಎಲ್ಲಾ ಕಡೆ ಹಾಕಿದೀವಿ. ಎಷ್ಟು ಮಹಿಳಾ ಸಹಾಯವಾಣಿ ಸಂಖ್ಯೆ ಯಾರು ಹೇಳ್ಬೋದಾ? 181
181 ಮಹಿಳಾ ಸಹಾಯವಾಣಿ ಸಂಖ್ಯೆ. ಇದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ನಿಮಗೆ ಸಮಸ್ಯೆ ಆದ್ರೂ ನೀವು ಇದನ್ನ ಮಾಡ್ಕೋಬಹುದು, ಅಥವಾ ಬೇರೆಯವ್ರಿಗೆ ಸಮಸ್ಯೆ ಆದ್ರೂ ನೀವು ಕರೆ ಮಾಡಬಹುದು. ನಿಮ್ ಕರೆ ಯಾವತ್ತೂ ಕೂಡ ನೀವು ಯಾರು ಮಾತಾಡಿರ್ತೀವಿ ಅದನ್ನ ಗೌಪ್ಯತೆಯನ್ನು ಕಾಪಾಡ್ತಾರೆ. ಅಂದ್ರೆ ಎಲ್ಲೂ ಕೂಡ ನಿಮ್ಮ ಹೆಸರನ್ನ ಎಲ್ಲೂ ಕೂಡ ಹೇಳಲ್ಲ. ನೀವು ಸಮಾಜಕ್ಕೆ ಒಂದು ಸೇವೆ ಮಾಡಬಹುದು ಅಂತಂದ್ರೆ ಈ ತರ ಎಲ್ಲ ಮಾಡಬಹುದು. ಯಾಕೆಂತಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ನನ್ನನ್ನ ತುಂಬಾ ಕಾಡ ಅಂತ ಒಂದು ಘಟನೆ ಏನಂತಂದ್ರೆ, ನಾನು ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್, ನಾನು 5 years ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ ವರ್ಕ್ ಮಾಡಿದ್ದೆ. ನಾನು ಸ್ವರ್ಪ ಇನ್ಚಾರ್ಜ್ ಇದ್ದೆ, ಸ್ವರ್ಪ ತಾಲೂಕು. ಅವಾಗ ಸ್ವರ್ಪದಲ್ಲಿ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಹೆಣ್ಮಗಳು ಬಂದ್ರು ನಮ್ಮ ಹತ್ರ. ಹೆಣ್ಮಗಳು ಬಂದು ಇನ್ನೊಂದು ಆಫೀಸ್ ಕೆಲಸಕ್ಕೆ ಬಂದು, ನಾನು ಅಫ್ಕೋರ್ಸ್ ಈಗ ನಾನು ಓದಿರೋದು MSW, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ. ನಮಗೆಲ್ಲ ಒಂದು ಸ್ವಲ್ಪ ಈ ಸೈಕಾಲಜಿಕಲಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ಆಗಿರುತ್ತೆ. ಈಗ ಮುಖ ನೋಡಿದ್ರೆ ಹೇಳ್ಬೋದು ಇವ್ರ ಮನಸ್ಥಿತಿ ಹಿಂಗಿದೆ ಅಂತ. ನಾನು ಯಾಕಮ್ಮ ಬೇಜಾರಾಗಿದ್ಯಾ ಅಂತ ಕೇಳಿದ್ರೆ, ಏನಿಲ್ಲ ಸರ್ ಅಂತ ಹೇಳಿ ಮುಖ ಕೆಳಗೆ ಹಾಕೊಂಡು ಹೋಗ್ಬಿಟ್ಟು ಹೋಗಿ ಮಾರನೇ ದಿನ ನೋಡಿದ್ರೆ ಆಕೆ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆ ಆಗಿದ್ರು. ಅವರು ಅಲ್ಲೇ ದೇವಸ್ಥಾನ ಪಕ್ಕ ವಿಷನ ಕುಡಿದ್ಬಿಟ್ಟು ಅಂಗನವಾಡಿಯಲ್ಲಿ ವಿಷ ಕುಡಿದು ಅಳ್ತಾ ಕೂತಾಗ ಯಾರೋ ಒಬ್ರು ಕರ್ಕೊಂಡು ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿದ್ರು. ಅವ್ರಿಗೆ 2 ಜನ ಮಕ್ಕಳಿದ್ರು. ಅಫ್ಕೋರ್ಸ್ 2 ರಿಂದ 3 ದಿನ ಆದ್ಮೇಲೆ ಅವರು ಬದುಕಲಿಲ್ಲ. ವಿಷ ಸಾಕಷ್ಟು ಕುಡಿದಿರೋದ್ರಿಂದ ಬದುಕಲಿಲ್ಲ. ನನಗೆ ಯಾವಾಗಲೂ ಅಂದ್ರೆ ಆ ಹೆಣ್ಮಗಳು ಅವತ್ತಿನ ದಿನ ಏನ್ ನನ್ನ ಆಫೀಸಿಗೆ ಬಂದಿದ್ರು, ಅವತ್ತು ಸರ್ ನನಗೆ ಇಂಥದ್ದೊಂದು ಸಮಸ್ಯೆ ಇದೆ, ಕೌಟುಂಬಿಕವಾಗಿ ಸಮಸ್ಯೆ ಇತ್ತು ಅವರಿಗೆ, ಆಮೇಲೆ ಗೊತ್ತಾಯ್ತು. ಕೊನೆಗೂ ಆ 2 ಮಕ್ಕಳಿದ್ರು, ಗಂಡು ಮಕ್ಕಳು ಇದ್ರು. ಒಂದು 5ನೇ ಕ್ಲಾಸ್ ಒಬ್ಬ, 7ನೇ ಕ್ಲಾಸ್ ಒಬ್ಬ. ಆ ಕ್ಷಣದಲ್ಲಿ ನಮ್ಮ ಜೊತೆ ಅಥವಾ ನಮ್ಮ ಯಾರು ಸಿಬ್ಬಂದಿಗಳ ಜೊತೆಗೆ ಹಂಚ್ಕೊಂಡಿದ್ರೆ, ಅಥವಾ ಅವ್ರ ಸಹೋದ್ಯೋಗಿಗಳ ಜೊತೆಗೆ ಹಂಚ್ಕೊಂಡಿದ್ರೆ, ಸೊ ಅವತ್ತಿನ ಒಂದು ಘಟನೆ ಸಂಭವಿಸೋದು ಆಗ್ತಿರ್ಲಿಲ್ಲ ಏನೋ ಅನ್ನೋದು ನನ್ನ ಭಾವನೆ. ಹಾಗಾಗಿ ಆ ಘಟನೆಗಳು ನಮ್ಮಲ್ಲಿ ಯಾವಾಗಲೂ ಕಾಡ್ತವೆ. ಅವರ ಶವ ಸಂಸ್ಕಾರಕ್ಕೆ ಹೋದಂತ ಸಂದರ್ಭ ಅವ್ರ ಮಕ್ಕಳು ಆ ಸಿಚುವೇಶನ್ 2 ದಿನ 24 ಗಂಟೆ ಹಿಂದೆ ಅವ್ರ ಮುಖ ನೋಡಿದ್ ನಾನು. ಅದೆಲ್ಲ ನೆನ್ಸ್ಕೊಂಡಾಗ ಎಲ್ಲ ಒಂದ್ ಕಡೆ ಇಂಥ ವೇದಿಕೆಗಳು ತುಂಬಾ ಅಪ್ಯಾಯಮಾನವಾಗ್ತವೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈಗಿನ ಏನು ತುಂಬಾ ಒಂದು ಶಕ್ತಿ ಏನಂತಂದ್ರೆ, ನಾವು ಸೆಲ್ಫ್ ಹ್ಯಾಪಿನೆಸ್ ಇರೋದು ದೊಡ್ಡ ನಮ್ಮ ಶಕ್ತಿ. ನಮಗ್ ನಾವು ಕಾಪಾಡ್ಕೊಳ್ಳೋಂತ ದೊಡ್ಡ ಶಕ್ತಿ ಅದು. ಸೆಲ್ಫ್ ಹ್ಯಾಪಿನೆಸ್ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್, ಆ ಎರಡನ್ನೂ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ನನಗೆ ತಾಯಂದ್ರಗಳನ್ನು ಮಾತಾಡಿಸ್ತಾ ನಾನು ಕೇಳಿದವ್ರು ತುಂಬಾ ವರ್ಷ ರಿಟೈರ್ಡ್ ಎಲ್ಲ ಆಗಿ ತುಂಬಾ ಅನುಭವ ಇರ್ತಕ್ಕಂಥ ತಾಯಂದ್ರಗಳು ಇದ್ದೀರಿ. ಸೊ ಅವರೆಲ್ಲ ಮಾರ್ಗದರ್ಶನದ ಇಂಥ ವೇದಿಕೆ ಹೋಗ್ತಾ ಇರೋದು ತುಂಬಾ ಒಳ್ಳೆ ಇದು ಅಂತ ಹೇಳಿ ಚರ್ಚಾ ಸ್ಪರ್ಧೆ ಇಟ್ಟಿದ್ದೀರಿ. ಓಕೆ, ಕೂಡಿ ಬಾಳೋಣ ಅಂತ ಹೇಳಿ ಒಂದು ಯೋಜನೆ ಸರ್ಕಾರದಿಂದ ಆಗ್ತಿದೆ. ಇದು ನಿಮಗೆಲ್ಲರಿಗೂ ಕೂಡ ಯಾವ ತರ ಇದೆ, ಯಾಕೆ ಅಂತ ಹೇಳಿ ಅದನ್ನ ಟೈಟ್ಲ್ ಕೇಳಿದ್ರೆ ಕೆಲವೊಬ್ರು ನಗು ಬರುತ್ತೆ. ಕೂಡಿ ಬಾಳೋಣ ಸಾಂತ್ವನದ ಮೂಲಕ ಯಾಕೆ ಇದನ್ನ ಅಂತಂದ್ರೆ, ನನ್ನ ಕಚೇರಿಯಲ್ಲಿ ಪ್ರತಿ ತಿಂಗಳು ಸರಿಸುಮಾರು 10 ರಿಂದ 15 ಮಿನಿಮಮ್ ನಾನು ಹೇಳ್ತಾ ನನ್ನ ಆಫೀಸಿಗೆ ಒಂದು ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ಈ ಸಿರ್ಸಿ ತಾಲೂಕು ಬರ್ತಿದ್ದಾರೆ. ಬಟ್ ಅದೇ ರೀತಿ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದಲ್ಲೂ ಸರಿಸುಮಾರು 10-15 ಕೇಸ್ಗಳು ಅಲ್ಲೂ ಇರ್ತವೆ. ಯಾವೆಲ್ಲ ಕೇಸ್ಗಳು ಹೇಗೆ ಅಂತಂದ್ರೆ, ಕೇಸ್ಗಳ ಟೈಪ್ ಬೇರೆ ಬೇರೆ ತರ. ತುಂಬಾ ಪ್ರೀತಿಸಿ 7-8 ವರ್ಷ ಪ್ರೀತಿಸಿ ಮದುವೆ ಆಗಿ 2 ವರ್ಷಕ್ಕೆ ಡೈವರ್ಸ್ ಮಾಡ್ಕೊಳ್ಳೋ ಕೇಸಸ್ಗಳು, ಅಥವಾ ಮದುವೆ ಆಗಿರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆ ತರ ಕೇಸಸ್, ಮದುವೆ ಆಗಿ ಡೆಲಿವರಿ ಸಂದರ್ಭದಲ್ಲಿ ಅಥವಾ ಗರ್ಭಿಣಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಹೆಣ್ಮಕ್ಳು ರಿಯಾಕ್ಟ್ ಮಾಡಿದ್ದಕ್ಕೂ ಡೈವೋರ್ಸ್ಗಳು, ಕೌಟುಂಬಿಕ ಕಲಹಗಳು. ಇದನ್ನೆಲ್ಲದನ್ನು ಕೂಡ ಅರ್ಥ ಮಾಡಿಸಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ವಿವಾಹ ಪೂರ್ವ ಮತ್ತು ವಿವಾಹ ನಂತರವಾಗಿ ನಾವು ಸರ್ಕಾರದಿಂದ ಒಂದು ಕೌನ್ಸಿಲಿಂಗ್ ಅನ್ನ ಮಾಡಬೇಕು ಅನ್ನೋ ಒಂದು ಕೇಂದ್ರಗಳನ್ನು ಓಪನ್ ಮಾಡ್ತಾರೆ. ಎಲ್ಲ ತಾಲೂಕ್ ಸೆಂಟರ್ಗಳನ್ನು ಓಪನ್ ಮಾಡ್ತಾರೆ, ಕೂಡಿ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಸೌಲಭ್ಯಗಳನ್ನು ನೀವೆಲ್ಲರೂ ಕೂಡ ಬಳಸ್ಕೋಬಹುದು. ಯಾಕೆಂತಂದ್ರೆ ಕೌನ್ಸಿಲಿಂಗ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂಥರ ಬಿಗ್ ಟೂಲ್. ಅದು ಎಲ್ಲರಿಗೂ ಎಲ್ಲಾ ರೀತಿಯ ಎಲ್ಲಾ ಸಂದರ್ಭದಲ್ಲೂ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಟೂಲ್. ಅದನ್ನ ಸರ್ಕಾರ ಆ ಮಟ್ಟದವರೆಗೂ ಯೋಚನೆ ಮಾಡಿದೆಯಲ್ಲ ಅನ್ನೋದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕೆಂತಂದ್ರೆ ಯಾವ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ನನಗೆ ಮಾನಸಿಕ ಹೆಲ್ತ್, ಮೆಂಟಲ್ ಹೆಲ್ತ್ ಇಸ್ ಒಳ್ಳೆ ಸ್ಪಿರಿಟ್ ಅದು ಅಂತ ಅನ್ಸುತ್ತೆ ನನಗೆ. ಶ್ರೀ ಗುರುಭ್ಯೋ ನಮಃ. ವಿಷಯದ ವಿರುದ್ಧವಾಗಿ ನನ್ನ ವಸ್ತುನಿಷ್ಠವಾಗಿ ಸದ್ದಿರದ ಪಸುರೊಡೆಯ ಮಲೆನಾಡ ಗಿರಿಗಳಲ್ಲಿ ಹರಿವ ತೊರೆಯಡಿಯಲ್ಲಿ ಗುಡಿಸಲೊಂದಿರಲಿ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ನೆನೆಯುತ್ತಾ, ಹಳ್ಳಿಯಲ್ಲಿಯೇ ನೆಮ್ಮದಿಯಾಗಿ ಇರುವ ಈಗಿನ ಕಾಲದ ಹೆಣ್ಣು ಮಕ್ಕಳಲ್ಲಿ ನಾನು ಒಬ್ಬಳು
ಎನ್ನುತ್ತಾ ಹಳ್ಳಿಯನ್ನು ಕಂಡರೆ ಹೆಣ್ಣು ಮಕ್ಕಳಿಗಾಗುವುದಿಲ್ಲ ಎಂಬ ವಿಷಯದ ವಿರುದ್ಧವಾಗಿ ನಿಮ್ಮೆದುರು ವಾದವನ್ನು ಮಂಡಿಸುತ್ತೇನೆ. ಹಳ್ಳಿಗಳು ಯಾಕೆ ಆಗುವುದಿಲ್ಲ ಎಂಬುದನ್ನು ನನ್ನ ವಿರೋಧಿ ಮಿತ್ರರು ಸಾರಾಸಗಟಾಗಿ ಹೇಳುತ್ತಾ ಬಂದ್ರಿ. ಇಲ್ಲಿದ್ರೆ ಮಕ್ಕಳಾದ್ಮೇಲೆ ಅವರಿಗೆ ಶಿಕ್ಷಣಕ್ಕೆ ತೊಂದರೆ, ಇಲ್ಲಿದ್ರೆ ನಮ್ಮ ಕನಸುಗಳನ್ನ ನಾವು ಬಿಡಬೇಕು, ಕಸ ಮುಸ್ರೆ ತಿಕ್ಬೇಕು ಎನ್ನುವರಿಗೆ ವಾದ ಹೋಯಿತು. ಮಿತ್ರರೇ, ನಿಮ್ಗೊಂದು ಚಿಕ್ಕ ಮಾತು. ಕಳೆದ 2 ವರ್ಷಗಳಿಂದ ಮದುವೆಯಾಗಿ 4 ವರ್ಷಗಳಲ್ಲಿ 3 ವರ್ಷಗಳ ಕಾಲ ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈಗ ಚಿಕ್ಕ ಮಗುವೊಂದರ ಪಾಲನೆಗಾಗಿ ನನ್ನ ವೃತ್ತಿಯನ್ನು ಬದಿಗಿಟ್ಟು ಮನೆಯಲ್ಲಿದ್ದೇನೆ. ಹಳ್ಳಿಯಲ್ಲಿದ್ದೇನೆ ಎಂದರೆ ಖಂಡಿತವಾಗಿ ಕಸ ಮುಸುರೆ ತಿಕ್ಕುತ್ತಿದ್ದೇನೆ ಎಂದಲ್ಲ. ಹಾಗಿದ್ದರೆ ನನ್ನ ವಿರೋಧಿ ಮಿತ್ರರು ಹೇಳುವ ಪ್ರಕಾರ ಸಿಟಿಯಲ್ಲಿಯೋ ಅಥವಾ ನಗರಗಳಲ್ಲಿ ಇರುವವರು ಪಾತ್ರೆ ತಿಕ್ಕುವುದಿಲ್ಲವೇ ಅಥವಾ ನೆಲವರೆಸುವುದಿಲ್ಲವೇ? ಕೆಲಸ ಎನ್ನುವುದು ಹೆಣ್ಣು ಮಗುವಿಗೆ ಎಲ್ಲಿದ್ದರೂ ಬಂದದ್ದೇ. ಅದು ಹೆಣ್ಣಾಗಲಿ ಗಂಡಾಗಲಿ, ಹಳ್ಳಿಯಲ್ಲಿರಲಿ ನಗರದಲ್ಲಿರಲಿ, ಎಲ್ಲಿದ್ದರೂ ಅವರವರ ಕೆಲಸವನ್ನು ಮೂಲಭೂತ ಕರ್ತವ್ಯಗಳನ್ನು ಮಾಡಲೇಬೇಕು. ಹಳ್ಳಿಯಲ್ಲಿದ್ದರೆ ಮುಸುರೆ ತಿಕ್ಕಬೇಕೆಂದು ಹೆಣ್ಣು ಮಕ್ಕಳು ಹಳ್ಳಿಯಲ್ಲಿರುವುದಿಲ್ಲ ಎಂಬುದು ನಿಮ್ಮ ಒಂದು ಒಣವಾದ ಅಥವಾ ಹಾಸ್ಯಾಸ್ಪದ ಸಂಗತಿ ಎಂಬುದು ನನ್ನ ಅಭಿಪ್ರಾಯ. ಇನ್ನು ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ತುಂಬು ಕುಟುಂಬ, ಹಳ್ಳಿಯಲ್ಲಿದ್ದರೆ ತುಂಬು ಕುಟುಂಬಗಳಲ್ಲಿ ಹೊಂದಾಣಿಕೆ ಆಗಿ ಹೋಗುವುದು ಕಷ್ಟ, ಅದಕ್ಕಾಗಿ ಹಳ್ಳಿಯನ್ನು ಇಷ್ಟಪಡುವುದಿಲ್ಲ ಎಂದಿರಿ. ಭಾರತೀಯ ಸಂಸ್ಕೃತಿ ಹೆಣ್ಣನ್ನು ಬೆಳೆಸಿದ್ದು ಹೇಗೆ? ನ ಗ್ರಹಂ ಗ್ರಹಮಿತ್ಯಾಯು ಗೃಹಿಣಿ ಗ್ರಹ ಮುಚ್ಯತೆ ಎಂದರೆ ಯಾವ ಮನೆಯಲ್ಲಿ ಹೆಣ್ಣು ಮಗು ಇರುವುದಿಲ್ಲವೋ ಅದು ಮನೆಯೆಂದೇ ಎನಿಸಿಕೊಳ್ಳುವುದಿಲ್ಲ. ವಸುದೇವ ಕುಟುಂಬಕಂ ಎಂದವರು ನಾವು. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ಹುಟ್ಟಿ ಬಂದಾಗಲೇ ಕುಟುಂಬದ ಅವಶ್ಯಕತೆ ಎಷ್ಟಿದೆ, ಕುಟುಂಬವೆಂದರೆ ಏನು ಎಂಬುದನ್ನು ತಿಳಿದುಕೊಂಡಿಯೇ ಬದುಕುತ್ತಾರೆ. ಯಾವ ಸಂಸ್ಕಾರವಂತ ಹೆಣ್ಣು ಮಗಳು ಸಹ ತುಂಬು ಕುಟುಂಬ ನನಗೆ ಹೊಂದಾಣಿಕೆ ಆಗುವುದಿಲ್ಲ ಎಂದು ಖಂಡಿತವಾಗಿಯೂ ಹಳ್ಳಿಯನ್ನು ಇಷ್ಟಪಡದೇ ಇರಲು ಸಾಧ್ಯವಿಲ್ಲ. ಅವರಲ್ಲಿ ನಾನು ಒಬ್ಬಳು. ಇನ್ನು ಇದೊಂದು ತಾತ್ಸಾರ. ಹಳ್ಳಿಯಲ್ಲಿರುವವರು ಅನಕ್ಷರಸ್ಥರು, ಯಾವುದೇ ಕೆಲಸವಿಲ್ಲದೆ ಮದುವೆಯಾಗಿ ಬಂದವರು ಎಂದು. ಹಳ್ಳಿಯಲ್ಲಿದ್ದವರು ಅನಕ್ಷರಸ್ಥರಲ್ಲ, ಯಾವುದೇ ಅವಕಾಶಗಳಿಲ್ಲದೆ ಬಂದವರು ಅಲ್ಲ. ಅವರಿಗೆ ತಮ್ಮ ಜೀವನವನ್ನು ಇಂತಹ ಸುಂದರ ಪ್ರಪಂಚದಲ್ಲಿಯೋ ನಮ್ಮವರೊಡನೆಯೋ ಅಥವಾ ನಮ್ಮ ನಿರ್ಧಾರಗಳಿಗೆ ಅನುಸಾರವಾಗಿಯೋ ಬದುಕಬೇಕೆಂದು ತಮ್ಮದೇ ಆಯ್ಕೆಯನ್ನು ಮಾಡಿಕೊಂಡು ಬಂದವರು ಹಳ್ಳಿಯಲ್ಲಿರುವ ಹೆಣ್ಣು ಮಕ್ಕಳು. ಅಂತವರಲ್ಲಿ ನಾನು ಒಬ್ಬಳು. ಅಂದ ಮೇಲೆ ಈಗಿನ ಹೆಣ್ಣು ಮಕ್ಕಳಿಗೆ ಹಳ್ಳಿಯನ್ನು ಕಂಡರೆ ಆಗುವುದಿಲ್ಲ ಎಂಬ ವಿಷಯಕ್ಕೆ ನನ್ನದು ಸ್ಪಷ್ಟ ವಿರೋಧವಿದೆ. ನಾನೇ ಜ್ವಲಂತ ಉದಾಹರಣೆಯಾಗಿದ್ದೇನೆ. ಇನ್ನು ಮಕ್ಕಳ ಶಿಕ್ಷಣ. ಈಗಿನ ಕಾಲದಲ್ಲಿ ಮನೆಗೆ ಶಿರಸಿಯಂತಹ ನಗರದಿಂದಲೇ ಒಂದು ಪುಟ್ಟ ಊರಿಗೂ ಸಹ ಬಸ್ಗಳು ಅಥವಾ ಶಾಲಾ ವ್ಯಾನ್ಗಳು ಬರುತ್ತವೆ. ಮಕ್ಕಳನ್ನು ಎಲ್ಲಿದ್ದರೂ ಟ್ರಾಫಿಕ್ ಅಲ್ಲಿ ಕಳಿಸೋದೇ ಅಲ್ವೇ? ನೀವು ಬೆಂಗಳೂರಲ್ಲಿ, ಮುಂಬೈಯಲ್ಲಿ 1-2 ತಾಸುಗಳ ಕಾಲ ನೀವು ಮಕ್ಕಳನ್ನ ಬಸ್ಸಲ್ಲಿಯೇ ಓಡಾಡಿಸ್ತೀರಿ. ನಗರಗಳಲ್ಲಿ ಮಾಡುವುದನ್ನೇ ಹಳ್ಳಿಯಲ್ಲಿ ಮಾಡಿದ್ರೆ ಆಯ್ತು. ಅಪ್ಪ ಅಮ್ಮನೋ, ಅತ್ತೆ ಮಾವನೋ, ಚಿಕ್ಕಪ್ಪ ಚಿಕ್ಕಮ್ಮನೋ, ತಂಗಿ ತಮ್ಮ ಎಲ್ಲರೊಡನೆ ಪ್ರೀತಿಯಿಂದ ಬದುಕುವ ಆಸೆ ಇರುವ ಪ್ರತಿಯೊಂದು ಹೆಣ್ಣು ಮಗುವು ಹಳ್ಳಿಯನ್ನು ಇಷ್ಟಪಟ್ಟೇ ಪಡುತ್ತಾಳೆ, ಹಳ್ಳಿಯನ್ನು ದ್ವೇಷಿಸುವುದಿಲ್ಲ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ. ಜಗತ್ತಿನ ಉತ್ತಮ ವಿಚಾರಗಳು ಸದಾ ನನ್ನತ್ತ ಹರಿದು ಬರಲಿ ಎಂದವರು ನಾವು. ಹಳ್ಳಿಯಲ್ಲಿರುವ ಒಳ್ಳೆತನವನ್ನು ನಾವು ಬಳಸಿಕೊಂಡಿದ್ದೇವೆ. ಏನೋ ಮೂಢನಂಬಿಕೆಗಳು ಯಾವುದೋ ಇದ್ದರೆ ಅದನ್ನು ಹಳ್ಳಿಯಲ್ಲಿದ್ದೇ ತಿದ್ದೋಣ ಬನ್ನಿ. ಯಾಕೆ ನಗರಗಳತ್ತ ಮುಖ ಮಾಡ್ತೀರಿ? ವೃದ್ಧಾಶ್ರಮಗಳಾಗುತ್ತಿರುವ ಹಳ್ಳಿಗಳು ನಮ್ಮಲ್ಲಿ ತುಂಬು ಕುಟುಂಬಗಳಾಗಿ ಬೆಳೆಯಲಿ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಜಪತೋ ನಾಸ್ತಿ ಪಾತಕ ಎಂಬ ಮಾತಿದೆ. ಎಲ್ಲರೂ ನಗರಗಳಿಗೆ ಹೊರಟು ಹೋದರೆ ಹಳ್ಳಿಯಲ್ಲಿದ್ದು ಹಳ್ಳಿಯನ್ನು ಉಳಿಸಿಕೊಂಡು ಹೋಗುವ ಹೆಣ್ಣು ಮಕ್ಕಳು ನಾವಾಗೋಣ. ನಮ್ಮ ಮನೆ ಪುಟ್ಟ ಪುಟ್ಟ ಮಕ್ಕಳಿಗೆ ಹಳ್ಳಿ ಎಂದರೆ ಸ್ವರ್ಗ ಎಂಬುದನ್ನು ಮತ್ತೆ ಚಿಕ್ಕಂದಿನಿಂದಲೇ ಒತ್ತಿ ಒತ್ತಿ ಹೇಳೋಣ. ಸಂಸ್ಕಾರವನ್ನು ಕೊಡೋಣ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಋಷಿ ವಾಕ್ಯದೊಡೆ ವಿಜ್ಞಾನ ಕಲೆ ಮೇಳವಿಸೆ. ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹಳ್ಳಿಗಳ ದೇಶ ಭಾರತದಲ್ಲಿ ಮತ್ತೊಮ್ಮೆ ಹಳ್ಳಿಗಳ ಹೆಣ್ಣು ಮಕ್ಕಳಾಗಿ ನಾವು ಇಂದಿನಿಂದಲೇ ಕೈ ಜೋಡಿಸೋಣ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ಸ್ಪರ್ಧಾತ್ಮಕ ಜಗತ್ತಿಗೆ ಒಂದು ಹೆಣ್ಣು ಮಗಳು ತನ್ನನ್ನು ತಾನು ತೆರೆದುಕೊಳ್ಳಬೇಕು ಅಂತಂದ್ರೆ ಹಳ್ಳಿಯಲ್ಲಿ ಇದ್ರೆ ಅದು ಸಾಧ್ಯವಿಲ್ಲ ಎನ್ನುವುದು ನನ್ನ ಮಾತು. ಯಾಕೆ ಅಂತಂದ್ರೆ ನೀವೆಲ್ಲರೂ ಇಲ್ಲಿ ಆಲ್ಮೋಸ್ಟ್ ಇರುವಂತವ್ರು, ಇದು ಸಿರಿಸಿ ಸಿಟಿಯಲ್ಲೇ ನಡೀತಾ ಇರುವಂತ ಕಾರ್ಯಕ್ರಮ. ನಾವೆಲ್ಲರೂ ಹಳ್ಳಿಯಿಂದಲೇ ಮೂಲದಲ್ಲಿ ಇರಬಹುದು. 7ನೇ ಕ್ಲಾಸ್ ವರೆಗೆ ಅಥವಾ ಒಂದು ಹೈಸ್ಕೂಲ್ ತರಗತಿಯವರೆಗೆ ಮಾತ್ರ ನಮಗೆ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಸಿಗಲಿಕ್ಕೆ ಸಾಧ್ಯ. ಅಲ್ಲಿಂದ ಮುಂದೆ ಬೇಕು ಅಂತಂದ್ರೆ ಸಿಟಿಯನ್ನ ಸೇರಲೇಬೇಕು ಅನಿವಾರ್ಯವಾಗಿ. ಹಾಗೆ ಇರೋದಕ್ಕೆ ಹಳ್ಳಿಯನ್ನ ಇವತ್ತು ಹೆಣ್ಣು ಮಕ್ಕಳು ವಿರೋಧ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಂದು ಪರ ಇದೆ. ಇನ್ನೊಂದು ಅಂತಂದ್ರೆ ಮೂಲಭೂತ
ಸೌಲಭ್ಯಗಳ ಕೊರತೆ ಹಳ್ಳಿಯಲ್ಲಿ. ರೋಡು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಾವ ಹಳ್ಳಿಯನ್ನ ನಾವು ಹೋಗ್ಬೇಕು ಅಂತಂದ್ರೆ ನಂದು 4 ವೀಲರ್ ಇದೆ, ಕಾರ್ ಇದೆ, ಬಂತು ಅಂದ್ರೆ ಮೇಂಟೆನೆನ್ಸ್ ಬರ್ತದೆ. ಹಾಗಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳಿದ್ದು ಕೊರತೆ ಇದೆ ಒಂದೇ. ಇನ್ನು ಹೇಳ್ಬೇಕು ಅಂತಂದ್ರೆ ನಾವು ಆಸ್ಪತ್ರೆ, ಬಸ್ರಿನೋ ಬಾಳಂತಿನೋ ವೃದ್ಧಾಪ್ಯ ಇದ್ದವರನ್ನೋ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಹೇಗೆ ಕರ್ಕೊಂಡು ಹೋಗೋಣ ನಾವು? ಅವರಿಗೆ ಹೋಗೋಷ್ಟೊತ್ತಿಗೆ ಎಷ್ಟೋ ಜನ ಗಾಡಿಯಲ್ಲಿ ಡೆಲಿವರಿ ಆಗಿದ್ದುಂಟು, ಅದೇ ರೀತಿಯಲ್ಲಿ ಅಲ್ಲಿ ಹೋಗುವಷ್ಟೊತ್ತಿಗೆ ಎಷ್ಟೋ ಜನರ ಜೀವ ಹೋಗಿದ್ದುಂಟು. ಹಾರ್ಟ್ ಅಟ್ಯಾಕ್, ಇವತ್ತು ಭಾರತ ದೇಶ ಶುಗರ್ ಹಾರ್ಟ್ ಅಟ್ಯಾಕಿನ ಕ್ಯಾಪಿಟಲ್ ಆಗ್ತಾ ಇರುವಂತದ್ದು. ನಾನು ಕೂಡ ಒಬ್ಬ ವೆಲ್ನೆಸ್ ಟ್ರೈನರು. ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹಳ್ಳಿಯಲ್ಲಿ ಇದ್ರೆ, ಒಂದು ಕುಗ್ರಾಮದಂತ ಜಡ್ಡಿಗದ್ದೆ ಕಕ್ಕಳ್ಳಿ ಅಂತ ಹಳ್ಳಿಯಲ್ಲಿ ಇದ್ಬಿಟ್ರೆ ಬರೋ ತನಕ ಜೀವ ಲಾಸ್. ಸೊ ಹಾಗಾಗಿ ಇವತ್ತು ಹಳ್ಳಿಯನ್ನ ಹೆಣ್ಣು ಮಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಕ್ಕಳ ಭವಿಷ್ಯ. ಒಂದು ಹೆಣ್ಣು ಮಗಳು ತನ್ನ ಮಕ್ಕಳನ್ನ ನೋಡ್ತಾಳೆ, ತಾನು ತನ್ನನ್ನ ತಾನು ಹೊರ ಜಗತ್ತಿಗೆ ತೆಗೆದುಕೊಳ್ಬೇಕು, ಅದೇ ರೀತಿ ಮಕ್ಕಳನ್ನ ನೋಡ್ತಾಳೆ. ಮಕ್ಕಳ ಭವಿಷ್ಯ ಅಂತ ಬಂದಾಗ ಎಲ್ಲಿ ನೀವು ಯಾವ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮಿಗೋ ಯಾವುದಕ್ಕೆ ಹಳ್ಳಿಯಲ್ಲಿ ಯಾವ ಕೋಚಿಂಗ್ ಕ್ಲಾಸ್ ಇದೆ, ಏನಿದೆ ಅಂತ ನಾನು ಹಳ್ಳಿಯನ್ನು ಒಪ್ಪಲಿ. ಅದಕ್ಕಾಗಿ ಅವಳು ಏನ್ ಮಾಡ್ತಾಳೆ, ಶಹರವನ್ನ ಇಷ್ಟಪಡ್ತಾಳೆ. ಅದು ನನಗೆ ಸೂಕ್ತ ಅಂತ ಅನಿಸ್ತಾ ಇದೆ. ಇನ್ನೂ ಒಂದು ಹೇಳ್ಬೇಕು ಅಂತ ಬಂದ್ರೆ, ಸೌಕರ್ಯಗಳಲ್ಲೇ ಅತಿ ಇರುವಂತದ್ದು. ನೀವು ಪೇಟೆಯನ್ನ ಮ್ಯಾಗ್ನೆಟ್ ಅಥವಾ ಆಕರ್ಷಣೆಯ ಜಗತ್ತು ಅಂತ ಹೇಳಿದ್ರೆ, ನಾನು ಅದನ್ನ ಏನ್ ಹೇಳ್ತೇನೆ ಅಂತಂದ್ರೆ ಅವಕಾಶದ ಜಗತ್ತು ಅಂತ ಹೇಳ್ತೇನೆ. ಅಲ್ಲಿ ಪ್ರತಿಯೊಂದಕ್ಕೂ ಅವಕಾಶ ಇದೆ. ಯಾವುದೇ ಸಿನಿಮಾ ರಂಗ ಇರಬಹುದು, ಬಿಸ್ನೆಸ್ ಇಂಡಸ್ಟ್ರಿ ಇರಬಹುದು, ಅಥವಾ ಕಲೆ ಸಾಹಿತ್ಯ ಇರಬಹುದು. ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೇನ್ ಕಚೇರಿಯಲ್ಲಿದೆ, ಬೆಂಗಳೂರಲ್ಲಿದೆ. ಯಾವ ಕಚೇರಿನೇ ಆಗಲಿ ಅವೆಲ್ಲವೂ ಕೇಂದ್ರೀಕೃತ ಆಗಿರುವುದು ಯಾವುದರಲ್ಲಿ ಕೇಳಿದ್ರೆ ಸಿಟಿಯಲ್ಲಿ. ಹಾಗಾಗಿ ಜನ ನಿಬಿಡತೆ. ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕು ಅಂತಂದ್ರೆ, ನೀವ್ಯಾರಾದ್ರೂ ವಿರೋಧದ ಮಂಡನೆಯಲ್ಲಿ ಎಲ್ಲಾ ಪ್ರತಿಭೆಗಳು ಹಳ್ಳಿಯ ಮೂಲದಿಂದ ಹುಟ್ಟುತ್ತದೆ ಅಂತ ಹೇಳುವುದಾದರೆ, ನಾನು ಹೇಳ್ತೇನೆ ಮೂಲದಿಂದ ಹುಟ್ಟಬಹುದು, ಬೆಳೆಯುವುದು ಸಿಟಿಯಲ್ಲೇ. ಹಾಗಾಗಿ ನಮಗೆ ಸಿಟಿ ಬೇಕೇ ಬೇಕು. ಒಂದು ಇನ್ನೊಂದು ಅಂತಂದ್ರೆ ಆ ಅವಕಾಶದ ಜಗತ್ತಿಗೆ ನನ್ನನ್ನ ನಾನು ತೆರೆದುಕೊಳ್ಳಬೇಕು ಹೇಳಾದರೆ 20 ವರ್ಷಗಳಿಂದ ನಾನು ಹಳ್ಳಿಯಿಂದ ಸಿಟಿಗೆ ಓಡಾಡಿ ಎಷ್ಟೊಂದು ಇಡೀ ಭಾರತ ದೇಶವನ್ನು ಸುತ್ತಿದ್ದೇನೆ. ಹಾಗಾಗಿ ನನಗೆ ಗೊತ್ತಾಗ್ತಾ ಇದೆ, ಹಳ್ಳಿಯಲ್ಲಿ ಅವಕಾಶಗಳ ವಂಚನೆ ಇದೆ, ಪಟ್ಟಣದಲ್ಲಿ ಅವಕಾಶಕ್ಕೆ ಮುಕ್ತ ಅವಕಾಶವಿದೆ, ಪ್ರತಿಯೊಂದರಲ್ಲೂ ಮುಕ್ತ ಅವಕಾಶವಿದೆ. ಆಮೇಲೆ ಇವತ್ತು ಒಲಿಂಪಿಕ್ಸ್ ಇರ್ಬೋದು, ಎಂತ ಎಲ್ಲ ಶೀಲ್ಡ್ ತಗೊಂಡವರು, ಮೆಡಲ್ ತಗೊಂಡವರು ಅಂತ ಬಂದ್ರೆ ಅವರೆಲ್ಲರೂ ಕೂಡ ಪಟ್ಟಣಕ್ಕೆ ಹೋಗಿ ಅಧಿಕವಾದ ಕೋಚಿಂಗ್ ಗಳನ್ನ ಪಡೆದಿದ್ದಾರೆ. ಅದಕ್ಕಾಗಿ ಹಳ್ಳಿಯಲ್ಲಿದ್ರೆ ಅದು ಯಾವುದು ಸಾಧ್ಯವಿಲ್ಲ, ಪಟ್ಟಣದಲ್ಲಿದ್ರೆ ಮಾತ್ರ ಅವೆಲ್ಲ ಸಾಧ್ಯ ಆಗುತ್ತೆ ಅಂತ ನನ್ನ ವಾದವನ್ನು ಮಂಡಿಸ್ತಾ ಇದ್ದೇನೆ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ನನ್ನ ವಾದವನ್ನು ಸಹೃದಯದಿಂದ ಇಲ್ಲಿಯವರೆಗೆ ಹೇಳಿದ್ದಕ್ಕೂ ಕೂಡ ತಮಗೆ ಸರ್ವರಿಗೂ ಶುಭ ಮಧ್ಯಾಹ್ನ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಭಾರತ ಹಳ್ಳಿಗಳ ದೇಶ. ಕೃಷಿಯನ್ನು ಬೆನ್ನೆಲುಬಾಗಿಸಿಕೊಂಡಂತಹ ಈ ದೇಶ ಒಂದು ಕಾಲಕ್ಕೆ ವಿಶ್ವಗುರುವಾಗಿತ್ತು. ಇಡೀ ವಿಶ್ವಕ್ಕೆ ಆಧ್ಯಾತ್ಮದ ಸಿಂಚನವನ್ನು ಮಾಡಿತ್ತು. ಇಂತಹ ಅಮೋಘ ಸಂಸ್ಕೃತಿಯ ತವರು ನಮ್ಮ ಹಳ್ಳಿಗಳು. ಪ್ರಸ್ತುತ ಹಳ್ಳಿಯನ್ನು ಕಂಡರೆ ಇಂದಿನ ಹೆಣ್ಣು ಮಕ್ಕಳಿಗೆ ಆಗುವುದಿಲ್ಲ ಎಂಬ ವಿಷಯದ ವಿರೋಧವಾಗಿ ನನ್ನ ವಸ್ತುನಿಷ್ಠವಾದ. ಖಂಡಿತವಾಗಿಯೂ ಹಳ್ಳಿಗಳಲ್ಲಿ ಅವಕಾಶಗಳಿಲ್ಲ, ಇಲ್ಲಿ ಬೆಳೆಯುವುದಕ್ಕೆ ಯಾವುದೇ ರೀತಿಯ ವೇದಿಕೆಗಳಿಲ್ಲ ಎಂದು ನನ್ನ ಹಲವಾರು ವಿರೋಧಿ ಮಿತ್ರರು ಇಲ್ಲಿ ಮಂಡಿಸಿ ಹೋಗಿದ್ದಾರೆ. ಸಾರಾಸಗಟಾಗಿ ನಿಮ್ಮೆಲ್ಲರ ವಾದವನ್ನು ಒಂದೇ ಮಾತಿನಲ್ಲಿ ತಿರಸ್ಕರಿಸಿದ್ದೇನೆ. ಕೇವಲ ನಿಮ್ಮ ಮನಸ್ಥಿತಿಯನ್ನ ಪರಿಸ್ಥಿತಿಯನ್ನಾಗಿ ಬಿಂಬಿಸುವ ಪ್ರಯತ್ನ ಬೇಡ. ಏಕೆಂದರೆ ಮನಸ್ಥಿತಿ ಬದಲಾದಾಗ ಮಾತ್ರ ಪರಿಸ್ಥಿತಿ ಬದಲಾಗುತ್ತದೆ. ನಿಮ್ಮದೇ ಮನಸ್ಥಿತಿಯಿಂದ ಹೆಣ್ಣು ಮಕ್ಕಳಿಗೆ ಹಳ್ಳಿಯನ್ನು ಕಂಡರಾಗುವುದಿಲ್ಲ ಎಂಬುದನ್ನು ಬಿಂಬಿಸಿ ಇಂದು ಅದೆಷ್ಟೋ ಹೆಣ್ಣು ಮಕ್ಕಳಿಗೆ, ಇನ್ನು ಬುದ್ಧಿಯನ್ನೇ ಅರಿಯದ ಹೆಣ್ಣು ಮಕ್ಕಳಿಗೆ ತಾಯಂದಿರೆ ಹಳ್ಳಿಯ ಕುರಿತಾಗಿ ಕೀಳರಿಮೆಯನ್ನು ಬಿತ್ತುತ್ತಿದ್ದೀರಿ. ನಿಮ್ಮ ಮಾತೃತ್ವದ ಒಂದು ಶ್ರೇಷ್ಠ ಶಕ್ತಿಯನ್ನೇ ಹಳ್ಳಿಯ ಕುರಿತಾಗಿ ಕೀಳರಿಮೆ ಬಿತ್ತುವಲ್ಲಿ ಬಳಸುತ್ತಿದ್ದೀರಿ. ನನ್ನಂತೆ ನೀನು ಕಷ್ಟಪಡುವುದು ಬೇಡ, ಹಳ್ಳಿಯಲ್ಲಿ ನೀನು ಕಷ್ಟಪಡುವುದು ಬೇಡ ಎಂದೆನ್ನುವುದು. ಏನಿದೆ ಸ್ವಾಮಿ ಹಳ್ಳಿಯಲ್ಲಿ ಕಷ್ಟ? ಹಳ್ಳಿಗಳು ಇಂದು ಖಂಡಿತ ಸಿಟಿಗಿಂತ ಯಾವುದೇ ರೀತಿಯಲ್ಲಿ ಹಿಂದಕ್ಕೆ ಹೋಗಿಲ್ಲ. ಇಲ್ಲಿ ಸಾಕಷ್ಟು ಆಧುನಿಕ ಸೌಲಭ್ಯಗಳಿವೆ. ಎಲ್ಲ ಯಾವುದೇ ಒಂದು ವ್ಯವಸ್ಥೆ ಇರಲಿ, ಅಲ್ಲಿ ಪಾಸಿಟಿವ್ ಇರುತ್ತೆ, ಹಾಗೆ ನೆಗೆಟಿವ್ ಕೂಡ ಇರುತ್ತೆ. ನನ್ನ ವಿರೋಧಿ ಮಿತ್ರರೇ, ಒಂದೇ ಒಂದು ಪ್ರಶ್ನೆ ಇದೆ. ಹಾಗಿದ್ದರೆ ನಿಮಗೆ ಪರಿಪೂರ್ಣ ಜೀವನ ನಗರ ಜೀವನದಲ್ಲಿ ಸಿಗುತ್ತಿದೆಯಾ? ಹಳ್ಳಿಗಳಲ್ಲಿ ಸಿಗುವಂತಹ ಪ್ರಶಾಂತತೆ, ನೆಮ್ಮದಿ, ಮುಖ್ಯವಾಗಿ ಆರೋಗ್ಯ ಸಿಟಿಗಳಲ್ಲಿ ಸಿಗ್ತಾ ಇದೆಯಾ? ಖಂಡಿತ ನಾನು ಹಳ್ಳಿಯ
ಪರಿಪೂರ್ಣ ಕುಟುಂಬ, ಸುಂದರ ಭಾವನೆಗಳಿಂದ ಕೂಡಿದಂತಹ ಕುಟುಂಬದಲ್ಲಿ ಬದುಕುತ್ತಿದ್ದೇನೆಂದು ಹೆಮ್ಮೆಯಿಂದ ಹೇಳ್ತೇನೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ದೊಡ್ಡ ಹೊಣೆಯನ್ನ ಹಳ್ಳಿಯನ್ನ ಹೀಗಳೆದು ಹೇಳಿದಿರಿ. ಅಪ್ಪ ಕೆಲ್ಸಕ್ಕೆ ಹೋಗೋದು, ಅಮ್ಮನು ಕೆಲ್ಸಕ್ಕೆ ಹೋಗೋದು, ಮಗು ಬೆಳೆಯೋಕೆ ಯಾರ ಜೊತೆ? ಅಲ್ಲಿ ಯಾವುದೋ ನಾಯಿ ಜೊತೆ. ಆದ್ರೆ ಹಳ್ಳಿಗಳಲ್ಲಿ ಹಾಗಾಗಲ್ಲ. ಇಲ್ಲಿರುವ ಅಜ್ಜ ಅಜ್ಜಿಯರು ರಾಮಾಯಣದ್ದು, ಮಹಾಭಾರತದ್ದು ಕಥೆಯನ್ನು ಹೇಳಿ ಸಂಸ್ಕಾರ ಪೂರ್ಣವಾದಂತಹ ಒಂದು ಜವಾಬ್ದಾರಿಯುತ ಪ್ರಜೆಯನ್ನು ನೀಡುತ್ತಿದ್ದಾರೆ. ಹಳ್ಳಿಯ ಮಗುವಿಗೂ ನಗರದ ಮಗುವಿನಲ್ಲಿಯೂ ಇರುವಂತಹ ಒಂದು ಸಂಸ್ಕಾರದ ವ್ಯತ್ಯಾಸ ಗಣನೀಯವಾಗಿ ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ಒಂದು ಸಂಸ್ಕಾರಯುತ ಭಾರತ ಕಟ್ಟುವ ನಿಟ್ಟಿನಲ್ಲಿ, ಒಂದು ಜವಾಬ್ದಾರಿಯುತ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಹಳ್ಳಿಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಇನ್ನು ಈ ಹಳ್ಳಿಯನ್ನು ಕಂಡರಾಗುವುದಿಲ್ಲ. ಹಳ್ಳಿಗಳಿಂದ ಮಗಳಿಗೆ ಮುಕ್ತಿ ಕೊಡಿಸಬೇಕೆಂದು ಮಗಳನ್ನ ವಿವಾಹ ಮಾಡುವ ಸಂದರ್ಭದಲ್ಲಿ ಪಟ್ಟಣದ ವರನನ್ನು ಆಯ್ಕೆ ಮಾಡುವಂತಹ ಒಂದು ಹುಚ್ಚು ಟ್ರೆಂಡಿಂಗ್ ಇಂದಿನ ಜಗತ್ತಿನಲ್ಲಿ ನಡೀತಾ ಇದೆ. ಪರಿಣಾಮ ಕುಟುಂಬ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗುತ್ತಿದೆ. ಭಾರತದ ಕುಟುಂಬ ವ್ಯವಸ್ಥೆ ಇಡೀ ಜಗತ್ತಿಗೆ ಮೌಲ್ಯಗಳನ್ನು ತೋರಿಸಿದಂತಹ ವ್ಯವಸ್ಥೆ. ಅಂತಹದೊಂದು ಕುಟುಂಬ ವ್ಯವಸ್ಥೆ ಹಾಳಾಗಲು ಈ ಸಿಟಿ ಸಂಸ್ಕೃತಿಯ ಕಾರಣ. ಆಧುನಿಕತೆ ಎಂಬ ಬ್ರಹ್ಮದ ಬೆನ್ನೇರಿ ಪಟ್ಟಣದ ಪೊಟ್ಟಣಕ್ಕೆ ಜಾರಿಕೊಳ್ಳುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ನನ್ನ ಧಿಕ್ಕಾರವಿರಲಿ. ಇಲ್ಲಿದೆ ಅವಕಾಶಗಳು ಸಾಕಷ್ಟಿವೆ, ಅವುಗಳನ್ನು ಬಳಸಿಕೊಳ್ಳುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿದೆ. ಅಂತಹ ಹೆಣ್ಣು ಮಕ್ಕಳ ಸಂತತಿ ಹೆಚ್ಚಾಗಲಿ. ಗೀತಾಚಾರ್ಯ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಥಿತಿ ಸರಿ ಇದ್ದರೆ ಎಂತಹದ್ದೇ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ನಮೋ ನಮೋ ಭವತಿ ಜಾಯಮಾನಃ ಎಂಬುದೊಂದು ಮಾತಿದೆ. ಅಪ್ಪನಿಟ್ಟ ಆಲದ ಮರಕ್ಕೆ ನೇಣು ಹಾಕಿಕೊಳ್ಳುವುದು ಬೇಡ. ಹಳ್ಳಿಯಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದಿ ಸುಧಾರಣೆಯನ್ನು ಮಾಡೋಣ. ಹಳ್ಳಿಯನ್ನ ದಿಲ್ಲಿಯನ್ನಾಗಿಸೋಣ. ಹಳ್ಳಿಯ ಕೃಷಿಯಲ್ಲಿ ಖುಷಿಯನ್ನು ಕಾಣೋಣ. ಹಳ್ಳಿಯಲ್ಲಿದೆ ನೆಮ್ಮದಿ, ಅದುವೇ ನಮ್ಮ ಜೀವನದ ಪರಮಾವಧಿ. ಅವಕಾಶಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನಾನು ಸುಚಿತ್ರ ಪ್ರಕಾಶ್, ಶಿರ್ಸಿ ನಗರದ ಉಮಾಮೇಶ್ವರ ಬಳಗದ ಅಭ್ಯರ್ಥಿ. ಇಂದು ತಾವು ಕೊಟ್ಟಿರುವ ವಿಷಯದ ಪರವಾಗಿ ಮಾತನಾಡಲು ಇಚ್ಛಿಸುತ್ತೇನೆ. ಎಲ್ಲ ಹೇಗೆ ಒಂದು ನಾಣ್ಯಕ್ಕೆ ಎರಡು ಮುಖವೋ, ಎಲ್ಲ ಸಂದರ್ಭದಲ್ಲಿ ಪರ ವಿರೋಧ, ಸೋಲು ಗೆಲುವು ಹೀಗೆ ಇದ್ದೇ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಕ್ಕಳನ್ನು ನಗರದ ಶಾಲೆಗಳಲ್ಲಿ ಓದಿಸುತ್ತಿರುವವರು ನಾವು, ಮಕ್ಕಳ ತಂದೆ ತಾಯಿ. ತಂದೆಯನ್ನು ಹೊಟ್ಟೆಪಾಡಿಗಾಗಿ ಉದ್ಯೋಗದ ನಿಮಿತ್ತ ನಗರಕ್ಕೆ ಬಂದರೆ ತಾಯಿ ಸಹಾಯಕಿಯಾಗಿ ಜೊತೆಯಲ್ಲೇ ಬಂದಳು. ನಂತರ ಮಕ್ಕಳು ನಗರದಲ್ಲಿಯೇ ಆಟ ಪಾಠ ಓಟವನ್ನು ಕಂಡುಕೊಂಡರು. ಇನ್ನು ಕೃಷಿಯನ್ನು ಮೆಚ್ಚಿ ಮುಂದುವರಿಸಿಕೊಂಡು ಬಂದಂತಹ ಪಾಲಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ CBSE ಸಿಲೆಬಸ್ಸಿಗಾಗಿಯೋ ಆಂಗ್ಲ ಮಾಧ್ಯಮದ ವಿದ್ಯಾಭ್ಯಾಸ ಬೇಕೆಂದು, ಹೆಚ್ಚಿನ ಕಾಂಪಿಟೇಷನ್ಗೆ ವಿದ್ಯಮಾನಕ್ಕೆ ತಮ್ಮ ಮಕ್ಕಳನ್ನು ಸಿದ್ಧಪಡಿಸಲಿಕ್ಕೆಂದು ವಿವಿಧ ಕಾರಣಗಳನ್ನು ಹೊತ್ತು ಮಕ್ಕಳನ್ನು ನಗರದ ಶಾಲೆಗಳಿಗೆ ಸೇರಿಸಲು ಆರಂಭಿಸಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು. ಆ ಮಗು ಹಳ್ಳಿಯಲ್ಲೇ ಹುಟ್ಟಿ ಒಂದು 5 ವರ್ಷ ಆಯಿತು, 6 ವರ್ಷ ಆಯಿತು, ಬಸ್ ಸ್ಟ್ಯಾಂಡರ್ಡಿಗೆ ಬಂತು. ಆದರೆ ತಂದೆ ತಾಯಿ ಜೊತೆ ನಗರಕ್ಕೆ ಹೆಜ್ಜೆಯನ್ನ ಇಡಲೇಬೇಕಾಯಿತು. 5ನೇ ಕ್ಲಾಸ್ ಆಯಿತು, 8ನೇ ಕ್ಲಾಸ್ ಆಯಿತು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹಳ್ಳಿಯಲ್ಲಿ ಓದಿದ ಮಗುವನ್ನು ಕೂಡ ನಗರದ ಶಾಲೆಗೆ ಕಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ನಾವು. ಆಮೇಲೆ ಅವರಿಗೆ ಹೆಚ್ಚಿನ ಸೆಕೆಂಡ್ PU ಡಿಗ್ರಿಗಳಿಗೆ ಓದಲಿಕ್ಕೆ ಇಲ್ಲೇ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದು ನಾವು. ಮುಂದೆ ವಾರಾಂತ್ಯ ಬಂದಾಗ ಅಪ್ಪ ಅಮ್ಮನ ನೋಡಬೇಕು, ಅಜ್ಜ ಅಜ್ಜಿಯನ್ನು ನೋಡಬೇಕು ಅಂತ ಆಸೆ ಹೊತ್ತು ಮಗು ಸ್ಯಾಟರ್ಡೆ ಸಂಡೇ ಊರಿಗೆ ಹೋದ್ರೂ ಸೋಮವಾರ ಬಂದಾಗ ನಗರದತ್ತ ದಾಪುಗಾಲು ಅನಿವಾರ್ಯವಾಗಿ, ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ, ಮಕ್ಕಳು ಅನಿವಾರ್ಯವಾಗಿ ನಗರದತ್ತ ಹೆಜ್ಜೆಯನ್ನ ಇಡಲೇಬೇಕಾದದ್ದು ಅನಿವಾರ್ಯ. ಹಳ್ಳಿ ಕೇವಲ ವಾರಾಂತ್ಯಕ್ಕೆ ಸೀಮಿತ ಆಗಿ ಹೋಯಿತು. ಆ ಬೆಳೆಯುವ ಹೆಣ್ಣು ಮಗು ಹಳ್ಳಿಯನ್ನು ಇಷ್ಟಪಡುವ ಮುನ್ನ, ಆ ಬೆಳೆಯುವ ಹೆಣ್ಣು ಮಗು ಹಳ್ಳಿಯನ್ನು ಇಷ್ಟಪಡುವ ಮುನ್ನ ನಗರಕ್ಕೆ ಬಂದಾಯಿತು. ಬೆಳೆಯುತ್ತಿರುವ ಮೊಳಕೆಯ ಮನದಲ್ಲಿ ನನ್ನ ವಿದ್ಯಾರ್ಜನೆ ನಗರದಲ್ಲಿ, ವಾಸ ನಗರದಲ್ಲಿ, ಸ್ನೇಹಿತರು ನಗರದಲ್ಲಿ, ಸಂಪ್ರದಾಯ ಸಂಸ್ಕೃತಿ ನಗರದ್ದು ಎಂದು ಮನಸ್ಸಿನಲ್ಲಿ ತುಂಬಿಕೊಳ್ಳಲು ಆರಂಭಿಸಿತು. ಇನ್ನು ಮುಂದಿನ ಹಂತದಲ್ಲಿ ಮಹಿಳಾ ಸ್ವಾವಲಂಬಿ ಜೀವನ, ವೇದಿಕೆಗಳ ಲಭ್ಯತೆ ಎನ್ನುವುದರ ಬಗ್ಗೆ ಹೇಳುವುದಾದರೆ, ಹೆಣ್ಣು ಮಗುವಿಗೆ ಕೇವಲ ವಿದ್ಯಾರ್ಜನೆಗಾಗಿ ಡಿಗ್ರಿಗಳನ್ನು ನಾವು ಕೊಡಿಸುತ್ತಿಲ್ಲ. ಸದಾ ನೀನು ನಿನ್ನ ಕಾಲ ಮೇಲೆ ನಿಲ್ಲಬೇಕು. ಜೀವನದ ಅಡಿಪಾಯ ಆರ್ಥಿಕ ದೃಢತೆ ಇರಬೇಕು. ಮನೋಬಲ,
ಸ್ವಾವಲಂಬನೆ ಬಗ್ಗೆ ಯಾವಾಗಲೂ ತಿಳಿ ಹೇಳುತ್ತಾ ಬರುತ್ತೇವೆ. ಸಮಾಜ, ಪರಿಸರ, ಪರಿಸ್ಥಿತಿ ನೋಡಿ ಬೆಳೆಯುವ ಹೆಣ್ಣು ಮಗಳು ನಗರದಲ್ಲಿ ಲಭ್ಯವಿರುವ ವಿವಿಧ ವೇದಿಕೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ಪಾಲ್ಗೊಳಿಸಿಕೊಂಡು ಜೀವನಕ್ಕೆ ಪೂರಕ ಹೆಜ್ಜೆಗಳನ್ನು ಕಂಡುಕೊಂಡು ಸ್ವಲ್ಪ ಕಡಿಮೆ ಅವಕಾಶವಿರುವ ಹಳ್ಳಿಯನ್ನ ದ್ವೇಷಿಸಲು ಪ್ರಾರಂಭಿಸುತ್ತಾಳೆ. ತನ್ನ ಟ್ಯಾಲೆಂಟ್ಗಳಿಗೆ, ತನ್ನ ಉದ್ಯೋಗಕ್ಕೆ, ತನ್ನ ಆರ್ಥಿಕ ಸದೃಢತೆಗೆ ಹಳ್ಳಿಯಲ್ಲಿ ಅವಕಾಶಗಳಿಲ್ಲ ಎನ್ನುವ ಭಾವನೆ ಮನಸ್ಸಿನಲ್ಲಿ ಬೇರೂರಲು ಪ್ರಾರಂಭವಾಗುತ್ತದೆ. ಹಾಯ್ ಫ್ರೆಂಡ್ಸ್ ಎಂದು ಸಂಬೋಧಿಸುವ ಜೆನ್ಜಿಗಳ ವಿಷಯವನ್ನ ಮಾತಾಡಿಕೊಂಡಿದ್ದೇವೆ. ಇವರು ಜೆನ್ಜಿ ಅಂದರೆ ಜಂತರ್ ಮಂತರ್ ಜೆನ್ಜಿಗಳಲ್ಲ, 1995 ನಂತರ ಹುಟ್ಟಿದಂತಹ ನಮ್ಮದೇ ಮಕ್ಕಳು. ಅವರು ಸಂಪೂರ್ಣವಾಗಿ ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಜಗತ್ತಿನಲ್ಲಿ ಬದುಕುತ್ತಿರುವವರು. ಪ್ರತಿ ನಿಮಿಷಕ್ಕೂ ನೆಟ್ವರ್ಕ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ವಿದ್ಯಾಭ್ಯಾಸಕ್ಕೆ ನೆಟ್ವರ್ಕ್ ಬೇಕು, ಉದ್ಯೋಗಕ್ಕೆ ನೆಟ್ವರ್ಕ್ ಬೇಕು, ಏನ್ ಟ್ರಾನ್ಸ್ಫರ್ ಮಾಡುವುದು ತಗೋ ಏನ್ ಮಾಡೋದು ನೆಟ್ವರ್ಕ್ ಬೇಕು. ಹಳ್ಳಿಯಲ್ಲಿ ಈಗ ಎಷ್ಟರ ಮಟ್ಟಿಗೆ ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಊರುಗಳಲ್ಲೂ ನೆಟ್ವರ್ಕ್ ಅನ್ನೋದು ಅಷ್ಟು ಪರಿಪೂರ್ಣ ಲಭ್ಯತೆ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಪುನಃ ನಗರೀಕರಣಕ್ಕೆ ಬಂದು ನಿಲ್ತಾ ಇದ್ದಾರೆ. ಅವರಿಗೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿರ್ಬಹುದು ಅಥವಾ ಯಾವುದೇ ಒಂದು ಉದ್ಯೋಗವನ್ನು ಮಾಡ್ಲಿಕ್ಕೆ ಬಂದಾಗ ನೆಟ್ವರ್ಕ್ ಅನ್ನೋದು ಬೇಕೇ ಬೇಕು. ಅದಕ್ಕಾಗಿ ಏನಾಗ್ತಾ ಇದೆ, ಹಳ್ಳಿಯನ್ನು ಬಿಡ್ತಾರೆ, ಪುನಃ ನಗರಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಫಿಸಿಕಲ್ ಆಗಿ ವರ್ಕ್ ಮಾಡೋರು ಇದ್ದಾರೆ, ಪಾಪ ಹಳ್ಳಿಯಿಂದ ಬಂದು ಹೋಗ್ಬೇಕಾಗಿತ್ತು. ಆದರೆ ಕಾಮಕ ಪ್ರವೃತ್ತಿಯ ರಾವಣನ ಒಂದು ಮನೋಬಲವನ್ನು ಹೊಂದಿಕೊಂಡಿರುವಂತಹ ಕಾಮಕರಿಂದ ಶೋಚನೀಯಕ್ಕೆ ಒಳಗಾಗುವ ಗುಮ್ಮ ಹೆಣ್ಣು ಮಕ್ಕಳಿಗೆ ಕಾಣ್ತಿದೆ. ಆ ರಾವಣೇಶ್ವರ ಅಂತ ಮಹಾ ತಪಸ್ವಿ, ಈಶ್ವರನಿಂದ ಅನುಗ್ರಹವನ್ನು ಪಡೆದುಕೊಂಡವನು. ಆದ್ರೆ ಕೊನೆಯಲ್ಲಿ ವರವನ್ನು ಕೇಳುವಾಗ ಪಾರ್ವತಿ ಮಾತೆಯನ್ನೇ ಕೇಳ್ಬಿಟ್ಟ. ಅಂತಹ ಕಾಮಕರಿಂದ ಎಷ್ಟು ಜನ ಸ್ತ್ರೀಯರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಹೆಣ್ಮಕ್ಳು ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಮನಸ್ಸು ಹೆಣ್ಣಿನ ಒಂದು ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಹಂಬಲಿಸಿದ್ರೂ ಪರಿಸರ ಪರಿಸ್ಥಿತಿ ಈ ಒತ್ತಡಕ್ಕೆ ಮಣಿದು ನಗರವನ್ನೇ ಪ್ರೀತಿಸುತ್ತಿದ್ದಾರೆ, ನಗರಕ್ಕೆ ಬಂದು ಉಳ್ಕೊಳ್ತಾ ಇದ್ದಾರೆ. ಧನ್ಯವಾದ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕರಿಸುತ್ತಾ, ಈಗಿನ ಹೆಣ್ಣು ಮಕ್ಕಳು ಹಳ್ಳಿ ಕಂಡ್ರೆ ಆಗೋದಿಲ್ಲ. ಅದು ಈಗಿಂದ ಹುಟ್ಟಿದ್ದಲ್ಲ, ಅದು ಯಾವಾಗೋ ಬಿತ್ತಿದ ಬೀಜ ಮೊಳಕೆ ಹೊಡೆದು ಈಗ ಹೂವಾಗಿಯೋ ಹಣ್ಣಾಗಿಯೋ ಕಾಯೋಗೆ ಬರ್ತಾ ಇದೆ ಅನ್ನೋದು ನನ್ನ ಭಾವನೆ. ಮಂಗನಿಂದ ಮಾನವ ಸ್ವಲ್ಪ ಇಂಪ್ರೂವ್ ಆದ. ಆಹಾರ ಪದ್ಧತಿ, ಹಸಿರು ಮಾಂಸ ತಿಂದ, ಬೇಯಿಸ್ಕೊಂಡು ತಿಂದ, ಆಮೇಲೆ ಬಟ್ಟೆ ಉಡುಗೆ ತೊಡುಗೆ ಕಲಿತ, ಹೇಗೋ ಅಕ್ಷರ ಕಲಿತ, ಇನ್ನೊಂದೇನೇನು ಆವಿಷ್ಕಾರ ಆಗ್ತಾ ಇದ್ದ ಹಾಗೆ ಕಾಲ ಕಾಲಕ್ಕೆ ತಕ್ಕಾಗಿ ಬದಲಾಗ್ತಾ ಹೋಯ್ತು. ಕಾಲ ಅಂದ್ರೆ ಯಾರು? ನಾನು ಏನೋ ಒಂದು ಮಾಡ್ಬೇಕು, ಆವಿಷ್ಕಾರ ಮಾಡ್ಬೇಕು ಅಂತ ಹೋದಾಗ ಒಂದೊಂದೇ ಬದಲಾವಣೆಗಳು ಅದು ಪ್ರಕೃತಿದತ್ತವಾಗಿ ನಮ್ಮಲ್ಲಿ ಬಂದಿರೋದು. ಆ ಲೆಕ್ಕದಲ್ಲಿ ಹೆಣ್ಣು ಮಕ್ಕಳು ಪಟ್ಟಣಕ್ಕೆ ಹೋಗಿದ್ದು ವಿಶೇಷವೇನಲ್ಲ. ಹಳ್ಳಿ ಯಾಕೆ ಬೇಡ ಅಂತಾರೆ ಅಂದ್ರೆ ಕೆಲವೊಂದು ಕಹಿ ಘಟನೆಗಳು ಅದು ನಾವು ಕುಂಡಿಸಿದ್ದು, ನಾವು ಹಳಬರು ಅಂದ್ರೆ ನಮ್ಮ ಪಾಲಕರು, ನಮ್ಮ ಅಜ್ಜಂದಿರು, ನಮ್ಮ ತಾತಂದಿರು ನಮ್ಮಲ್ಲಿ ಮೂಡಿಸಿದಂತ ಭಾವನೆಗಳಿಂದ ಈಗ ಹೆಣ್ಮಕ್ಳು ಹೊರಗಡೆನೆ ಇರ್ಬೇಕು ಅಂತ ಬಯಸಿದ್ರು. ಯಾಕೆ ಅಂತ ಕೇಳ್ತೀರಾ? ಮೊದಲೆಲ್ಲ ಸಾಗಮನ ಪದ್ಧತಿ ಬಂತು, ಆದ್ರೆ ಮಂತ್ಲಿ ಸೈಕಲ್ ಆದಾಗ ಹೊರಗಿರ್ಬೇಕು, ಒಂದಷ್ಟು ಅಶೌಚಗಳು ಏನೋ ಅಂದ್ರೆ ಅದನ್ನ ವೈಜ್ಞಾನಿಕವಾಗಿ ಇದ್ದಿದ್ದ ಈಗ ವಿಜ್ಞಾನ ಬಂದಿದ್ದಕ್ಕೆ ಗೊತ್ತಾಗಿದೆ. ಆಗ ಗೊತ್ತಿರಲಿಲ್ಲ. ದೇವರ ಹೆಸರು ಹೇಳಿ ನೀರು ಮುಟ್ಟಬಾರ್ದು, ಅಲ್ಲಿ ಮುಟ್ಟಬಾರ್ದು, ಇಲ್ಲಿ ಹೋಗ್ಬಾರ್ದು. ಆತದ್ ಮಾಡಿದ್ ಯಾಕಾಗಿತ್ತು ಅಂದ್ರೆ ನಮ್ಮ ರೆಸ್ಟಿಗಾಗಿತ್ತು. ಒಂದಷ್ಟು ತಪ್ಪು ಕಲ್ಪನೆಯಿಂದ ಹೆಣ್ಣು ಮಕ್ಕಳಿಗೆ ಅದು ಹೊರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ಹೊರೆ ಆಗೋದನ್ನ ತಪ್ಪಿಸ್ಕೊಳ್ಲಿಕ್ಕೆ ಹೆಣ್ಮಕ್ಳು ಏನ್ ಮಾಡ್ತಾರೆ, ಹೊರೆ ಆಗಿದ್ದ ಜಾಗಕ್ಕೆ ಹೋಗಿ ಸಾಮಾನ್ಯವಾಗಿ ಕಷ್ಟ ಇರೋ ಜಾಗದಲ್ಲಿಂದ ಸುಖವಾಗಿರೋ ಜಾಗಕ್ಕೆ ಬಯಸೋದು ಸಾಮಾನ್ಯವಾಗಿ ಯಾರದೇ ಹೆಣ್ಮಕ್ಳದ್ದು ಅಂತಾರೆ, ಯಾರದೇ ಲಕ್ಷಣ. ಆ ಕಾರಣದಿಂದ ಒಂದಷ್ಟು ಜನ ಪಟ್ಟಣಕ್ಕೆ ಬಂದು ನಾವು ಹಳ್ಳಿಯಲ್ಲಿ ಇರೋದಿಲ್ಲ ಅಂದ್ರು. ಇನ್ನೊಂದಷ್ಟು ನಮ್ಮ ಮೇಲೆ ಏನೋ ಒಂದು ದಬಾವಣೆ ನಡೀತಾ ಇದೆ, ಅತ್ತೆನೋ ಏನೋ ಒಂದು ಮಾಡಿದ್ರು, ನನ್ನ ತ್ರಾಸ್ ಕೊಡ್ಲು, ನನ್ನತ್ತೆ ನನಗೆ ಹೀಗೆ ಮಾಡಿಸಿದಾಳೆ, ನಾನ್ ನನ್ನ ಸೊಸೆಗೆ ಹೀಗೆ ಮಾಡಿಸ್ಬೇಕು. ಅಲ್ಲ, ನಾನು ಅತ್ತೆಯನ್ನ ನನ್ನ ಸೊಸೆಯನ್ನ ಮಗಳಾಗಿ ನಾನು ಕಂಡಿದ್ದಿದ್ರೆ ಈಗ ಅಯ್ಯೋ ಅತ್ತೆಯರಿದಾರ ಮಾವನಿರಿದಾರ ಅಂತ ಮನೆಗೆ ನಾನು ಹೋಗೋದಿಲ್ಲ ಅನ್ನೋ ಭಾವನೆ ಬರ್ತಿರ್ಲಿಲ್ಲ ಈಗ ಹೆಣ್ಮಕ್ಳಿಗೆ. ಒಂದಷ್ಟು ನಮ್ಮಿಂದ ಆದ, ನಮ್ಮ ಹಿಂದಿನವರಿಂದ ಆದ ಒಂದಷ್ಟು ತಪ್ಪು ಕಲ್ಪನೆಗಳು ಇದಕ್ಕೆ ಕಾರಣ. ಇನ್ನೊಂದು ಉಡುಗೆ ತೊಡುಗೆಗಳು ಅಂತೀವಿ. ಉಡುಗೆ ತೊಡುಗೆಗಳು ನಮಗೆ ಬೇಕಾದಾಗೆ ನಮ್ಮ ವೈಯಕ್ತಿಕ ಸ್ವೇಚ್ಛಾಚಾರವನ್ನು ಕೊಟ್ಟವರು ನಾವು. ಮೊದಲೆಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತುಂಬ ಕುಟುಂಬದಲ್ಲಿ ಹುಟ್ಟಿದ್ರು, ಇಂಥದನ್ನೇ ಹಾಕ್ಬೇಕು, ಇಂಥದನ್ನೇ ಮಾಡ್ಬೇಕು ಅನ್ನೋಷ್ಟು ಕಾಲ ಬಂತು. ಆಮೇಲೆ ಒಂದೇ ಮಗಳು ಬಿಡೆ ಮಾಡ್ಕೊಳ್ಳಿ, ಅವಳೇನೆ ಎಂತ ಓಡೋಗ್ತಾಳೆ, ಮಾಡ್ಕೊಳ್ಳಿ ಬಿಡು ಅನ್ನೋ ಒಂದು ಪ್ರವೃತ್ತಿ ನಮ್ಮಲ್ಲಿ ಬಂದಾಗ ಆ ಪದ್ಧತಿಯಿಂದನೂ ಒಂದಷ್ಟು ಗೊಂದಲಗಳಾಗಿ ಪಟ್ಟಣವೇ ಅಡ್ಡಿಲ್ಲ ನನಗೆ, ಮನೆಯಲ್ಲಿ ಕಂಡೀಷನ್ ಒಂದಷ್ಟು ನಾನು ಹೂಕೊಳ್ಬೇಕು, ರಂಗೋಲೆ ಹಾಕ್ಬೇಕು, ಬಟ್ಟೆ ಬರೆ ಪದ್ಧತಿ ಅಂತ ಅವ್ರು ಹೇಳ್ದಾಗೆ ಹಾಕ್ಬೇಕು. ಅಲ್ಲಾದ ಹಾಗಿಲ್ಲ, ಎಷ್ಟೊತ್ತಿಗೋ ಹೇಳ್ಬೋದು, ಎಷ್ಟೊತ್ತಿಗೋ ಮಾಡ್ಬೋದು.
ಅಂದ್ರೆ ಒಂದಷ್ಟು ಸಂಸ್ಕಾರ ಸಂಸ್ಕೃತಿಗಳನ್ನ ನಾವು ಸಡಿಲಗೊಳಿಸಿರೋದ್ರಿಂದ ಒಂದಷ್ಟು ಹೆಣ್ಮಕ್ಳು ಪಟ್ಟಣವನ್ನು ಅರಸ್ಕೊಂಡು ಹೋಗ್ತಾರೆ. ಇನ್ನು ವಿದ್ಯಾಭ್ಯಾಸಗಳಿಗೆ ಮೊದಲು ಈಗೀಗ ಬಂದಿರಬಹುದು ನೆಟ್ವರ್ಕ್ ಅದು ಇದು ಸೌಕರ್ಯಗಳು, ಮೊದಲು ಇರ್ಲಿಲ್ಲ. ಆಗ ಹೆಣ್ಮಕ್ಳಿಗೆ ಏನೋ ತುಡಿತ, ನಾವು ದಾಸ್ಯದಲ್ಲಿ ಇರಬಾರ್ದು, ನಮ್ಮತನವನ್ನ ನಾವು ತೋರಿಸ್ಕೊಡ್ಬೇಕು. ಈಗಾಗಲೇ ತುಂಬಾ ಹಳೆ ಕಾಲದಿಂದಲೂ ಬಂದಿದೆ, ಎಷ್ಟೋ ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಆ ತರ ನಾವೆಲ್ಲ ಅದನ್ನೇ ಮಾದರಿಯಾಗಿ ಇಟ್ಕೊಂಡು ನಾವು ಹೊರಗಡೆ ಹೋಗ ಸಾಧನೆಯನ್ನ ಮಾಡ್ಬೇಕು ಅನ್ನೋ ಒಂದು ತುಮಲ ಇರ್ತದಲ್ಲ ಹೆಣ್ಣಿನಲ್ಲಿ, ಆ ದಾಸ್ಯತ್ವವನ್ನು ಬಿಡಿಸ್ಕೊಳ್ಬೇಕು ಅನ್ನೋದೊಂದು ಇರ್ತದಲ್ಲ, ಅದು ಒಂದಷ್ಟು ಪಟ್ಟಣಕ್ಕೆ ವಲಸೆ ಹೋಗುವಂತೆ ಮಾಡಿದೆ. ಅಂತಹ ಒಂದಷ್ಟು ಸಂದರ್ಭಗಳಿಗೆ ಅನುಕೂಲವಾಗಿ ಕಾಲಕ್ಕೆ ತಕ್ಕಂತೆ ಪದ್ಧತಿಗೆ ತಕ್ಕಂತೆ ಹೆಣ್ಮಕ್ಳು ಪಟ್ಟಣಕ್ಕೆ ಹೋಗೋದನ್ನ ಇಟ್ಟುಕೊಂಡು ಹಳ್ಳಿ ಬೇಡ ಅಂತಾರೆ ವಿನಃ ಮತ್ಯಾವುದೇ ಕಾರಣಕ್ಕಲ್ಲ. ಒಂದಷ್ಟು ಹೆಣ್ಮಕ್ಳಿಗೆ ಸಂಸ್ಕಾರವೇ ಇಡೀ ಇತ್ತೀಚೆಗೆ ಒಂದಷ್ಟು ಅಧ್ಯಯನಕ್ಕೋ ಇದಕ್ಕೋ ಹಳ್ಳಿಗಳನ್ನೇ ಬಳಸ್ಕೊತಾರೆ. ಆದರೆ ಆ ಪಟ್ಟಣದಲ್ಲಿರುವಂತ ಸೌಕರ್ಯಗಳು ಒಂದಷ್ಟು ಹಳ್ಳಿಗಳಲ್ಲಿ ಇಲ್ಲ. ಒಂದಷ್ಟು ಹಿಂದಿನ ಕಹಿಘಟನೆಗಳನ್ನ ನಾವು ಇಲ್ಲೇ ಮರೆತು ಮುಂದೆ ಹೋಗ್ಬೇಕು. ಮತ್ತೆ ಇನ್ನೊಂದು ವಿಜ್ಞಾನ ಬೆಳೆದಂತೆ ನಾವು ಕಾಲಕ್ಕೆ ತಕ್ಕಂತೆ ಬೆಳೀತಾ ಹೋಗಿದೀವಿ, ಆವಿಷ್ಕಾರ ಮಾಡ್ತಾ ಹೋಗಿದೀವಿ. ಅದಕ್ಕೆ ಹೇಳುದು ಅಮೃತ ಹೆಚ್ಚಾದ್ರೆ ವಿಷ ಆಗ್ತದೆ ಅಂತ. ಅದು ಕೆಲವೊಂದೊಂದು ಇರಬಹುದು, ಅಂದ್ರೆ ಕೆಲವೊಂದೊಂದು ಆವಿಷ್ಕಾರಗಳು ಹೆಚ್ಚಾದಂತೆ ನಮ್ಮ ಮನೋಬಲನೂ ಹೆಚ್ಚಾಗ್ತಾ ಹೋಗ್ತದೆ. ಈಗ ಆಯುಷ್ಯ ಮೊದಲು 100 ವರ್ಷ ಬಾಳ್ತಿದ್ರು, ಈಗ 60 ವರ್ಷ ಬಾಳ್ತಾರೆ. 60 ವರ್ಷದಲ್ಲಿ ನಾವು ಸಾಧಿಸ್ಬೇಕು, ನಮ್ಮತನವನ್ನು ನಾವು ನೋಡ್ಕೊಳ್ಬೇಕು, ನಮ್ಮತನವನ್ನು ನಾವು ಪಡ್ಕೊಳ್ಬೇಕು, ದಾಸತ್ವದಿಂದ ಮುಂದೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಹೆಣ್ಮಕ್ಳು ಹಳ್ಳಿಯಲ್ಲಿ ನಮಗೆ ಬೇಡ, ಹಳ್ಳಿ ಜೀವನ ನಮಗೆ ಕಷ್ಟ ಆಗ್ತದೆ, ಕೈ ಮಾಡ್ಕೊಂಡು ಯಾಕೆ ಮಾಡೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಳ್ಳೆ ಸಂಬಳ ಬರ್ತದಲ್ಲ, ಒಳ್ಳೆ ಜೀವನ ನಡೆಸೋದಲ್ಲ. ಈಗ ಹಣದಿಂದ ಓಡುವಂತ ಕಾಲ ಬಂದಾಗ ಅನಿವಾರ್ಯತೆ, ಎಲ್ಲ ಅವಶ್ಯಕತೆಗಳಿಗೆ ಹಣ ಬೇಕೇ ಬೇಕು ಅಂತ ಹಣವನ್ನು ಸಾಧಿಸಲಿಕ್ಕೆ ಹೋಗೋದು ಸಾಮಾನ್ಯವಾಗಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶುಭ ಮಧ್ಯಾಹ್ನ. ಇಂದಿನ ಹೆಣ್ಣು ಮಕ್ಕಳಿಗೆ ಹಳ್ಳಿ ಕಂಡರಾಗುವುದಿಲ್ಲ ಎಂದು ಹೇಳೋಕ್ಕಿಂತ ಮುಂಚೆ ಹಳ್ಳಿ ಕಂಡ್ರೆ ಆಗತ್ತೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಈ ಹಳ್ಳಿ ಕಂಡರಾಗುವುದಿಲ್ಲ ಅಂತ ನಾವು ಹೆಣ್ಣು ಮಕ್ಕಳ ಮೇಲೆ ಅದೆಷ್ಟು ಚಂದ ಮಾಡಿ ಅಪವಾದವನ್ನ ಹೊರಿಸಿಬಿಡ್ತೀವಿ ಅಲ್ವಾ? ಯಾಕೆ ನಾವು ಹಳ್ಳಿ ಕಂಡರ್ ಆಗತ್ತೋ ಇಲ್ವೋ ಅಷ್ಟೇ ಮಾತಾಡ್ತಿರೋದು. ಎಲ್ಲಿರ್ಬೇಕು, ಪೇಟೆಲಿರ್ಬೇಕು, ಹಳ್ಳಿಲಿರ್ಬೇಕು ಅಂತ ಅಲ್ಲ. ವಿಷಯ ಕೊಟ್ಟಿದ್ದು ಹಳ್ಳಿಯ ಕಂಡರಾಗುತ್ತದೆಯೋ ಆಗುವುದಿಲ್ಲವೋ. ಹಳ್ಳಿ ಕಂಡರೆ ಆಗುತ್ತದೆ ಅನ್ನೋರು ಕೂಡ ನಮ್ಮಂತವ್ರು ನಗರದಲ್ಲಿರುವ ಅನಿವಾರ್ಯತೆ ಬಂದಿರಬಹುದಲ್ವಾ? ಉದಾಹರಣೆ, ಈಗ ಹಳ್ಳಿಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಹಳ್ಳಿ ಕಂಡರೆ ಆಗೋದಿಲ್ಲ ಅಂತ ಅನ್ನೋರು ಇದ್ದಾರೆ, ಸಿಟಿಯಲ್ಲಿ ಇರುವಂತವರಿಗೆ ಹಳ್ಳಿ ಕಂಡರೆ ಆಗತ್ತೆ ಅನ್ನೋರು ಕೂಡ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹದ್ದು ಮೋಜಲ್ಲ, ಸ್ವೇಚ್ಛೆ ಅಲ್ಲ, ಯಾವುದೇ ರೀತಿಯ ಉಡುಪನ್ನ ಹಾಕಿಕೊಂಡು ತೋರಿಸುವಂತಹ ಆಸೆಯೂ ಕೂಡ ಅಲ್ಲ. ಹೆಣ್ಣು ಮಕ್ಕಳಿಗೆ ಬೇಕಾಗಿರುವುದು ಸ್ವಾಭಿಮಾನದ ಮತ್ತು ಸ್ವತಂತ್ರವಾದ ಬದುಕು ಮಾತ್ರ. ಇಂದಿನ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನ ಕಲಿತಿದ್ದಾರೆ. ಯಾಕಾಗಿ? ಹಣ ಮಾಡುವುದಕ್ಕಲ್ಲ, ನಮ್ಮ ಬದುಕನ್ನ ನಾವು ನಿಭಾಯಿಸಿಕೊಳ್ಳುವುದಕ್ಕಾಗಿ ಮಾತ್ರ. ಆ ಅನಿವಾರ್ಯ ಕಾರಣಕ್ಕಾಗಿ ಸಿಟಿಗೆ ಬಂದಿದ್ದಾರೆ, ನಗರಕ್ಕೆ ಬಂದಿದ್ದಾರೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಹಳ್ಳಿ ಕಂಡರೆ ಆಗುವುದಿಲ್ಲ ಅಂತ ದಯವಿಟ್ಟು ತಿಳ್ಕೊಳ್ಬಾರ್ದು. ನಮ್ಮ ವಿರೋಧಿ ಮಿತ್ರರಿಗೆ ಅಷ್ಟೇ ಹೇಳುದು, ಹಳ್ಳಿಯಲ್ಲಿ ಯಾವುದೇ ರೀತಿಯ ಅವಕಾಶಗಳು ಇರುವುದಿಲ್ಲ ಎಂದು. ಹಾಗೆ ಹೇಳಿ ಇಲ್ಲಿ ಬಂದು ಸ್ಪರ್ಧೆ ಮಾಡ್ತಾ ಇರುವಂತವರು ಕೂಡ ಅವರೇ ಆಗಿದ್ದಾರೆ. ಯಾಕೆ? ಹಳ್ಳಿಯಲ್ಲಿದ್ದವರು ಇಲ್ಲಿ ಬಂದು ಸ್ಪರ್ಧೆ ಮಾಡಲಿಲ್ವಾ? ಈಗ ನಾನೇ ಹೇಳ ಹೊರಟಿದ್ದೇನೆ, ಹೆಣ್ಣು ಮಕ್ಕಳಿಗೆ ಹಳ್ಳಿಯ ಕಂಡರೆ ಆಗತ್ತೆ ಅನ್ನೋದಕ್ಕೆ. ಇಂದಿನ ಕಾಲದ ಹೆಣ್ಣು ಮಕ್ಕಳು ಉದ್ಯೋಗಸ್ಥೆಯಾಗಿ ನಗರದಲ್ಲಿದ್ರು ಕೂಡ ಶನಿವಾರ ಆದಿತ್ಯವಾರ ಬಂತು ಅಂದ್ಕೂಡಲೇ ಹಳ್ಳಿಗೆ ಹೋಗಿ ಅಲ್ಲಿಯ ತೋಟ ಗದ್ದೆಗಳನ್ನ ನಿಭಾಯಿಸ್ತಾರೆ. ನಾನೇ ನಿಭಾಯಿಸ್ತಿದ್ದೀನಿ. ರಜೆ ಬಂತು ಅಂದ್ರೆ ತೋಟದ ಕಳೆ ಕೀಳೋದಕ್ಕೆ ಹೋಗ್ತೀನಿ, ಅಡಿಕೆ ಹೆಕ್ಕೋದಕ್ಕೆ ಹೋಗ್ತೀನಿ. ಹಾಗಾಗಿ ನಾವು ಹಳ್ಳಿಯಲ್ಲಿ ಇದ್ದೇವೆ ಅನ್ನೋ ಮಾತ್ರಕ್ಕೆ ಮಾತ್ರ ನಮಗೆ ಹಳ್ಳಿ ಕಂಡ್ರೆ ಆಗತ್ತೆ ಅಂತಲ್ಲ, ನಗರದಲ್ಲಿದ್ರೂ ಕೂಡ ಇಂದಿನ ಹೆಣ್ಣು ಮಕ್ಕಳಿಗೆ ಹಳ್ಳಿಯ ಕಂಡರೆ ಆಗುತ್ತದೆ. ಕೇವಲ ಶಿರ್ಸಿಯಲ್ಲಿ ಮಾತ್ರವಲ್ಲ, ಬೆಂಗಳೂರಿನಂತಹ ಮಹಾನಗರದಲ್ಲಿರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳು ರಜೆ ಬಂತು ಅಂದ್ರೆ ಹಳ್ಳಿಗೆ ಬರ್ತಾರೆ. ಯಾಕಾಗಿ? ಹಳ್ಳಿಯಲ್ಲಿ ಸಿಗುವಂತಹ ನೆಮ್ಮದಿ, ಅಲ್ಲಿ ಸಿಗುವಂತಹ ಪ್ರೀತಿ, ಅಲ್ಲಿ ಸಿಗುವಂತಹ ಕಾಳಜಿ, ಅದು ಯಾವುದು ಕೂಡ ನಮಗೆ ನಗರದಲ್ಲಿ ಸಿಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ. ತನ್ನ ಅಮ್ಮನ ಕಷ್ಟಗಳನ್ನ, ಸಂಕಷ್ಟಗಳನ್ನ, ನೋವನ್ನ ಹತ್ತಿರದಿಂದ ನೋಡಿರುವಂತಹ ಹೆಣ್ಣು ಮಗು ತಾನು ಸ್ವತಂತ್ರವಾಗಿ ಬದುಕಬೇಕು ಎನ್ನುವಂತ ಯೋಚನೆ ಬಂದಿರತ್ತೆ. ಹಾಗಾಗಿ ಅವಳು ಓದ್ತಾಳೆ, ಉದ್ಯೋಗವನ್ನ ಪಡಿತಾಳೆ. ಉದ್ಯೋಗವನ್ನ ಪಡೆದುಕೊಂಡು ಹೋದ್ರೂ ಕೂಡ ಅವಳ ಬೇರು ಇರುವುದು ಹಳ್ಳಿಯಲ್ಲಿಯೇ.
ಅವಳು ಜಿಗುರಿದ್ದು ನಗರದಲ್ಲಿ ಇರಬಹುದು, ಆದ್ರೆ ಅವಳು ನಗರದಲ್ಲಿದ್ದ ಮಾತ್ರಕ್ಕೆ ಹಳ್ಳಿ ಕಂಡ್ರೆ ಆಗುದಿಲ್ಲ ಅಂತ ಹೇಳಬೇಕಿದ್ರೆ ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ. ಹಳ್ಳಿಯಲ್ಲಿ ಇರುವಂತಹ ತನ್ನ ತಾಯಿಯ ಬಗ್ಗೆ, ತಂದೆಯ ಬಗ್ಗೆ ಇಂದಿಗೂ ಕೂಡ ನಗರದಲ್ಲಿರುವಂತಹ ಹೆಣ್ಣು ಮಗು ಯೋಚನೆಯನ್ನ ಮಾಡ್ತಾಳೆ. ಪ್ರತಿಯೊಬ್ಬ ಸರ್ಕಾರಿ ಉದ್ಯೋಗಸ್ಥೆಯಲ್ಲಿ ಅಥವಾ ಯಾವುದೇ ಖಾಸಗಿ ಉದ್ಯೋಗಸ್ಥೆಯಲ್ಲಿರುವಂತಹ ಹೆಣ್ಣು ಮಗು ತಾನು ಪೂರ್ಣವಾಗಿ ಉದ್ಯೋಗವನ್ನ ಮುಗಿಸಿದ ಮೇಲೆ ತನ್ನ ನಿವೃತ್ತಿ ಜೀವನವನ್ನ ಹಳ್ಳಿಯಲ್ಲಿ ಕಲಿಯಬೇಕು ಎನ್ನುವಂತಹ ಯೋಚನೆಯನ್ನ ಮಾಡಿರ್ತಾರೆ. ಹಾಗಾಗಿ ಹೆಣ್ಣಿನ ಸಂಸ್ಕಾರ, ಸಂಸ್ಕೃತಿ ಜೊತೆಗೆ ಆ ನಿರ್ಮಲವಾಗಿರುವಂತಹ ಭಾವನೆ ಅರಳಿರುವಂತಹದ್ದು ಹಳ್ಳಿಯಲ್ಲಿ ಇಂದಿಗೂ ಕೂಡ. ನಗರದಲ್ಲಿದ್ದು ಕೂಡ ಹೆಣ್ಣು ಮಗು ಹಳ್ಳಿಯಲ್ಲಿ ಇರುವಂತಹ ಜೀವನವನ್ನ, ಹಳ್ಳಿಯನ್ನ ಇಷ್ಟಪಡ್ತಾಳೆ ಎನ್ನುವುದು ನನ್ನ ಮಾತು. ಅವಕಾಶಕ್ಕಾಗಿ ಧನ್ಯವಾದಗಳು. ವಿಘ್ನನಾಶಕನ ಪಾದಾರವಿಂದಗಳಿಗೆ, ಕೈ ಹಿಡಿದು ದಾರಿ ತೋರುವ ಪೂಜ್ಯ ಗುರುವಿನ ಪಾದ ಕಮಲಗಳಿಗೆ ಅನಂತ ನಮನಗಳನ್ನು ಅರ್ಪಿಸುತ್ತಾ, ಇಂದು ನಾನು ವಿಷಯದ ವಿರೋಧವಾಗಿ, ಅಂದರೆ ಹೆಣ್ಣು ಮಕ್ಕಳಿಗೆ ಹಳ್ಳಿಯನ್ನು ಕಂಡರಾಗುತ್ತದೆ ಎಂಬ ವಿಷಯವಾಗಿ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ಸಹ್ಯಾದ್ರಿ, ಒಂದು ಕಡೆ ಕಡಲು, ನಡು ಮಧ್ಯದಲ್ಲಿ ತೆಂಗು ಕಂಗು ಮಡಿಲು, ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ, ಮತ್ತೊಮ್ಮೆ ಇಲ್ಲಿಯೇ ಹುಟ್ಟುವೆನು ನಲ್ಲೆ ಅಂತ ದಿನಕರ ದೇಸಾಯಿ ಒಂದು ಕಡೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರು ನಗರದ ಯಾವುದೇ ಶೋಕಿ ಜೀವನವನ್ನು ನೋಡ್ಕೊಂಡು ಹೇಳಿದ್ದಲ್ಲ ಅಂತ ಎಂತ ಮೂರ್ಖನಿಗಾದ್ರೂ ಅರ್ಥವಾಗುತ್ತೆ. ಬದಲಿಗೆ ಹಳ್ಳಿಯಲ್ಲಿರುವಂತಹ ನೈಸರ್ಗಿಕ ಸೌಂದರ್ಯವನ್ನು ನೋಡಿ, ಅಲ್ಲಿನ ಮಣ್ಣಿನ ಕಂಪನ್ನ ನೋಡಿ, ಹಳ್ಳಿ ಸುಮದ ಕಂಪನ್ನ ನೋಡಿ ಹೇಳಿ. ಅಂದಮೇಲೆ ಹೆಣ್ಣು ಮಕ್ಕಳು ನಮ್ಮ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದವರೇ ಅಲ್ವಾ? ಲಂಕನಿಂದ ಹಿಡಿದು ರಾಜನವರೆಗೂ ಆಬಾಲ ವೃದ್ಧರಾದಿಯಾಗಿ ಪ್ರತಿಯೊಬ್ಬರಿಗೂ ಹಳ್ಳಿ ಇಷ್ಟವಾಗಬೇಕಿದ್ರೆ ಹೆಣ್ಣು ಮಕ್ಕಳಿಗೆ ಯಾಕ್ರಿ ಹಳ್ಳಿ ಅನ್ಕೊಂಡು ಇಷ್ಟ ಆಗಲ್ಲ? ಅವ್ರು ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವರೇ ಅಲ್ವಾ? ಅವ್ರೇನ್ ಬೇರೆ ಗ್ರಹದಿಂದ ಬಂದವ್ರ ಅಲ್ಲ ಅಲ್ವಾ? ಅಂದ್ಮೇಲೆ ಹೆಣ್ಮಕ್ಳಿಗೆ ಹಳ್ಳಿ ಅನ್ಕೊಂಡು ಇಷ್ಟ ಆಗೇ ಆಗತ್ತೆ, ಆಗ್ಲೇಬೇಕು. ಮೊದಲನೇದಾಗಿ ನೀವು ಕೊರೋನಾ ಕಾಲಘಟ್ಟವನ್ನು ಒಮ್ಮೆ ಯೋಚನೆ ಮಾಡಿ ನೋಡಿ. ಆಗ ಹಳ್ಳಿಯಲ್ಲಿರುವಂತಹ ಯಾವುದೇ ವ್ಯಕ್ತಿಗೂ ಕೂಡ ಕೊರೋನಾದ ಬಿಸಿ ತಾಗ್ಲಿಲ್ಲ. ಬದಲಿಗೆ ಪೇಟೆಯಲ್ಲಿದ್ದವರು ಆ ಕೊರೋನಾದಿಂದ ಬೇಸತ್ತು ಹೋಗಿದ್ರು. ಆಗ ಎಲ್ಲ ಹೆಣ್ಮಕ್ಳು ಕೂಡ ಹಳ್ಳಿ ಕಡೆ ಮುಖ ಮಾಡಿದ್ರು. ಇಂತಹ ಪರಿಸ್ಥಿತಿ ಯಾವುದೇ ಟೈಮ್ನಲ್ಲಿ ಬೇಕಾದ್ರೂ ಬರ್ಬೋದು, ಅದು ನಮಗೆ ಗೊತ್ತಿರೋದಕ್ಕೆ ಸಾಧ್ಯವಿಲ್ಲ. ನೈಸರ್ಗಿಕ ವಿಕೋಪಗಳು ಅಥವಾ ಯಾವುದೇ ದೈಹಿಕ ತೊಂದರೆಗಳು ಕೂಡ ಅದು ಭಗವಂತನ ಇಚ್ಛೆ. ಅಂದಮೇಲೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇವತ್ತಿನಿಂದನೇ ಯೋಚನೆ ಮಾಡ್ತಾರೆ, ಆ ಕೊರೋನಾ ಕಾಲಘಟ್ಟವನ್ನು ನೆನಪು ಮಾಡ್ಕೊಂಡು ನಮ್ಗೆ ಹಳ್ಳಿ ಅಂದ್ರೆ ಇಷ್ಟ, ಹಳ್ಳಿ ಕಡೆ ಮುಖ ಮಾಡ್ತೇನೆ ಅಂತ. ಈಗ ಒಂದು ದಶಕಗಳ ಹಿಂದೆ ಇರ್ಬೋದು ಹಳ್ಳಿಯನ್ನು ಕಂಡ್ರೆ ಇಷ್ಟವಾಗಲ್ಲ ಅನ್ನಂತ ಹೆಣ್ಮಕ್ಳು ಇದ್ರು, ನಿಜ. ಆದ್ರೆ ಒಂದು ಕಾಲಚಕ್ರ ತಿರುಗಿದೆ, ಅಲ್ಲಿದ್ದವ್ರು ಇಲ್ಲಿ ಬಂದಿದ್ದಾರೆ, ಇಲ್ಲಿದ್ದವ್ರು ಅಲ್ಲಿ ಹೋಗಿದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ಹಳ್ಳಿಯನ್ನು ಇಷ್ಟಪಡ್ತಾ ಇದ್ದಾರೆ, ಇಷ್ಟಪಡ್ಲೇಬೇಕು. ಇನ್ನು ನನ್ನ ವಿರೋಧಿ ಮಿತ್ರರು ಒಬ್ರಿಬ್ರು ಹೇಳಿದ್ರು, ಸಾರಿಗೆ ಸಂಪರ್ಕಗಳಿಲ್ಲ, ಮೊಬೈಲ್ಗಳ ಬಳಕೆಗೆ ತೊಂದರೆ ಆಗತ್ತೆ ಅಂತ. ಅದು ಹೇಗೆ ನೀವು ಹಾಗೆ ಯೋಚನೆ ಮಾಡಿದ್ರಿ? ಈಗ ಎಷ್ಟೊಂದು ಜನ ಮಕ್ಕಳನ್ನ ಹಳ್ಳಿಯಲ್ಲಿ ಇಟ್ಕೊಂಡು ಶಾಲೆಗೆ ಕಳಿಸ್ತಾ ಇಲ್ಲ. ಎಲ್ಲಾ ಹಳ್ಳಿಗಳು ಕೂಡ ಈಗ ಡಾಂಬರೀಕರಣ ಆಗಿದೆ. ಎಲ್ಲ ಹಳ್ಳಿಗಳು ಕೂಡ ಅದರದ್ದಾದಂತ ಸಂಪರ್ಕ ಸಾಧನವನ್ನು ಹೊಂದಿದೆ, ವೈಫೈಗಳ ಬಳಕೆ ಕೂಡ ಆಗ್ತಾ ಇದೆ. ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ಗಳನ್ನ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಹಳ್ಳಿಯನ್ನ ಇಷ್ಟಪಡ್ತಾ ಇದ್ದಾಳೆ, ಇಷ್ಟಪಡ್ಲೇಬೇಕು. ಕೆಲವೊಬ್ರು ವಿರೋಧಿ ಮಿತ್ರರು ಹೇಳಿದ್ರು, ಪೇಟೆಯಲ್ಲಿ ಹಳ್ಳಿಯಲ್ಲಿ ಗಾಸಿಪ್ಗಳು ಹೆಚ್ಚಾಗತ್ತೆ ಅಂತ. ಪೇಟೆಯಲ್ಲಿದ್ದವ್ರು ಯಾರು ಗಾಸಿಪ್ಪನೇ ಮಾಡಲ್ವಾ? ಪಕ್ಕದಲ್ಲಿದ್ದವ್ರ ಹತ್ರ ಮಾತನ್ನೇ ಆಡಲ್ವಾ? ಆಡ್ತೀರಿ ಅಲ್ವಾ? ನೀವು ಆಡೋದು ಕೂಡ ಪಕ್ಕದ ಮನೆಯವ್ರ ಮಾತೆ. ಅಂದ್ಮೇಲೆ ಹಳ್ಳಿಯಲ್ಲಿ ಒಂದೇ ಹೇಗೆ ಹಾಗಾಗಿ ಸಾಧ್ಯ? ಹಳ್ಳಿ ಅಂದ್ರು ವಿರೋಧಿ ಮಿತ್ರರು ಹೇಳಿದ್ರು, ಪೇಟೆಯಲ್ಲಿದ್ರೆ ಅವರಷ್ಟೇ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ, ಪಕ್ಕದ ಮನೆಯವ್ರ ಜೊತೆಗೆ ಮಾತಾಡೋದಿರಲ್ಲ ಅಂತ. ನಿಜ, ಪೇಟೆಯಲ್ಲಿದ್ರೆ ಅವರಷ್ಟೇ ಅವ್ರು ಮಾತಾಡ್ಕೊಂಡಿರ್ತಾರೆ. ನೀವು ಮುಟ್ಟಿದ್ರಿ ಅಂದ್ರೂ ಕೇಳಲ್ಲ, ಸತ್ರು ಕೇಳಲ್ಲ, ದಾರಿ ಮೇಲೆ ಬಿದ್ದು ಹೋಗ್ಬೇಕಾಗತ್ತೆ. ಆದ್ರೆ ಹಳ್ಳಿಯಲ್ಲಿ ಹಾಗಾಗಲ್ಲ. ಒಂದ್ ಮಾತನ್ನ ಅಂದ್ಬಿಡಿ, ನಿಮ್ಗೊಂದು ಚಿಕ್ಕ ಜ್ವರ ಬಂದ್ರು ಕೂಡ ಏನಾಗಿದೆ ಅಂತ ವಿಚಾರಿಸೋರು ತುಂಬಾ ಜನ ಇರ್ತಾರೆ. ಮನೆ ಮಂದಿ ಕೂಡ ವಿಚಾರಿಸ್ತಾರೆ, ಪಕ್ಕದ ಮನೆಯವ್ರು ಕೂಡ ವಿಚಾರಿಸ್ತಾರೆ. ಇನ್ನು ಗಾಸಿಪ್ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಗಾಸಿಪ್ಪನ್ನೇ ಮಾಡ್ಬೇಕು. ಅದಕ್ಕಾಗೆ ನಾವು ನಗರದಲ್ಲಿ ಇರ್ತೀವಿ ಅನ್ನೋದು ಶುದ್ಧ ಮೂರ್ಖತನ. ಇನ್ನು ಹಬ್ಬ ಹರಿದಿನಗಳ ಬಗ್ಗೆ, ಹಿರಿಯರನ್ನು ನೋಡ್ಕೊಳ್ಳೋದ್ರ ಬಗ್ಗೆ ನನ್ನ ವಿರೋಧಿ ಮಿತ್ರರು ಹೇಳಿದ್ರು. ಹಬ್ಬ ಹರಿದಿನಗಳು, ಸಂಧ್ಯಾ ವಂದನೆ, ಪೂಜೆ ಪುನಸ್ಕಾರಗಳು, ಇವುಗಳ ಬಗ್ಗೆ ಇಂದು ವೈಜ್ಞಾನಿಕವಾಗಿ ಮಾತಾಡ್ತಾ ಇದೆ. ಅದರಿಂದ ಎಷ್ಟು ಪ್ರಯೋಜನ ಇದೆ, ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಅದರಿಂದ ಎಷ್ಟು ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ ಅನ್ನೋದು ಇಂದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಅಂದಮೇಲೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ಪೂಜೆ ಪುನಸ್ಕಾರಗಳು, ಹಿರಿಯರನ್ನ ನೋಡ್ಕೊಳ್ಳೋದು, ಸತ್ಕಾರ, ಅತಿಥಿ ಸತ್ಕಾರ ಇವುಗಳಲ್ಲಿ ತೊಡಗಿಸ್ಕೊಡ್ತಾ ಇದ್ದಾಳೆ, ಹಳ್ಳಿಯನ್ನು ಇಷ್ಟಪಡ್ತಾ ಇದ್ದಾಳೆ. ಈ ಜೀವನ ಒಂದು ಭಗವಂತ ಕೊಟ್ಟಂತ ಕೊಡುಗೆ. ಇದರಲ್ಲಿ ವೃದ್ಧಾಪ್ಯ ಒಂದು ಶಾಪ ಅನ್ನೋದನ್ನ ಎಲ್ಲರೂ ನೆನಪಿಟ್ಕೊಳ್ಬೇಕು. ಈಗ ನಮ್ಮ ಹಿರಿಯರು ಯಾವ ವೃದ್ಧಾಪ್ಯದಲ್ಲಿ ಇದ್ದಾರೋ, ಮುಂದೆ ಇನ್ನೊಂದು 10 ವರ್ಷದಲ್ಲಿ ನಾವು ಆ ಕಾಲಘಟ್ಟಕ್ಕೆ ಹೋಗ್ತೇವೆ. ಆಗ ನಮ್ಮ ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ರೆ ನಾವು ಈಗ ನಮ್ಮ
ಹಳ್ಳಿಗೆ ಹೋಗಿ ನಮ್ಮ ತಂದೆ ತಾಯಿಗಳನ್ನ ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಈಗ ಬಹುತೇಕ ಹೆಣ್ಮಕ್ಳು ಹಳ್ಳಿ ಕಡೆ ಮುಖ ಮಾಡ್ತಾ ಇದ್ದಾರೆ ನಿಜ, ಆದ್ರೆ ಕೆಲವಷ್ಟು ಕಾಲು ಭಾಗ ಹೆಣ್ಮಕ್ಳು ನಗರವನ್ನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಹೆಣ್ಮಕ್ಳಲ್ಲ, ನಮ್ಮ ಬುದ್ಧಿ. ನಾವು ಪಾಲಕರಾಗಿ ಇಟ್ಕೊಂಡು ಅವರಿಗೆ ಮಾತನ್ನ ಸರಿಯಾಗಿ ಹೇಳ್ಬೇಕು. ಈಗ ನಿಮ್ಮ ಅತ್ತೆ ಮಾವಂದರು ತಂದೆ ತಾಯಿಗಳಿದ್ದ ಜಾಗವನ್ನ ನೀನು 10 ವರ್ಷಕ್ಕೆ ನೀನು ಆ ಜಾಗಕ್ಕೆ ಹೋಗ್ತೀಯಾ, ಆಗ ನಿನ್ನ ಮಕ್ಕಳು ನಿನ್ನ ನೋಡ್ಕೊಳ್ಬೇಕು ಅಂದ್ರೆ ನೀವು ಈಗಿಂದಾನೆ ಹಳ್ಳಿಯನ್ನು ಇಷ್ಟಪಡ್ತೀಯಾ ಅಂತ ನಾವು ತಿಳಿಸಿ ಹೇಳಿದ್ರೆ ಅವ್ರು ತಿಳ್ಕೊಳ್ಳಿಕ್ಕೆ ಬುದ್ಧಿ ಇದೆ. ದಂಭೋ ದರ್ಭೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಜ್ಞಾನ ಎಂಬುದು ಪ್ರತಿಯೊಬ್ಬನಲ್ಲಿರುವಂತಹ ಆಸುರಿ ಗುಣ. ಆ ಅಜ್ಞಾನವನ್ನ ಹೆಣ್ಮಕ್ಳಲ್ಲಿರುವಂತಹ ಅಜ್ಞಾನವನ್ನ ನಾವು ಹೋಗ್ಲಾಡಿಸ್ಬೇಕು. ಅವ್ರು ಹಳ್ಳಿಯನ್ನು ಇಷ್ಟಪಡುವಂತೆ ಮಾಡುವಂತಹ ಶಕ್ತಿ ನಮ್ಮ ಕೈಯಲ್ಲಿದೆ. ನಮಸ್ಕಾರ. ಗೌರವಾನ್ವಿತ ನಾಯಕರೇ, ಸಾಂತ್ವನ ವೇದಿಕೆಯ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ, ಹಳ್ಳಿಯ ಜೀವನ ಶ್ರೇಷ್ಠ, ಹೆಣ್ಣು ಮಕ್ಕಳು ಹಳ್ಳಿಯಲ್ಲೇ ಇರಬೇಕು ಅಂತ ನನ್ನ ಹಳ್ಳಿಗಳು ನಮ್ಮ ದೇಶದ ಜೀವಾಳ. ಇಂದಿನ ಆಧುನಿಕ ಯುಗದಲ್ಲಿ ಹಳ್ಳಿಯಲ್ಲೇ ಇದ್ದು ಇಡೀ ಹಳ್ಳಿಯ ಚಿತ್ರಣವನ್ನೇ ಬದಲಾಯಿಸಬಲ್ಲಳು ಹೆಣ್ಣು ಮಗಳು. ಅವಳಿಗೆ ಹಳ್ಳಿ ಬೇಡ ಅನ್ನುವುದು ಅವಳ ಶಕ್ತಿಯನ್ನೇ ಕುಂಠಿತಗೊಳಿಸಿದಂಗ ಆಗ್ತದೆ. ಹಳ್ಳಿಯ ಜೀವನ ನೆಮ್ಮದಿ, ಆರೋಗ್ಯಕರ. ಅದೇ ನಗರದ ಜೀವನ ಟ್ರಾಫಿಕ್ ಜಾಮ್, ವಾಯು ಮಾಲಿನ್ಯ, ಮಾನಸಿಕ ಒತ್ತಡ. ಈ ತರ ಕಾಂಕ್ರೀಟ್ ಕಾಡಿನಲ್ಲಿ ಬದುಕೋದಕ್ಕಿಂತ ಕಲಬೆರಕೆ ಇಲ್ಲದ ಆಹಾರ, ಪರಿಶುದ್ಧ ಗಾಳಿ, ಮತ್ತೆ ಆಹಾರ ಸೇವಿಸುವ ಪರಿಶುದ್ಧ ಆಹಾರ, ಯಾವುದು ಕಲಬೆರಕೆ ಇಲ್ಲದೆ ಆಹಾರ ಸೇವಿಸುವ ಹಳ್ಳಿಯ ಹೆಣ್ಣು ಮಗಳು ನಗರದ ಮಹಿಳೆಗಿಂತ ಆರೋಗ್ಯವಾಗಿರ್ತಾರೆ. ಇನ್ನು ಇದು ಡಿಜಿಟಲ್ ಯುಗ. ಈಗಿನ ಕಾಲದಲ್ಲಿ ಹಳ್ಳಿಗೂ ಇಂಟರ್ನೆಟ್ ಸೌಲಭ್ಯ, ವೈಫೈ ಸೌಲಭ್ಯ ಎಲ್ಲ ಇದೆ. ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಮತ್ತೆ ಹಳ್ಳಿಯಲ್ಲೇ ಕುಳಿತು ಜಾಗತಿಕ ಮಟ್ಟದ ಕೆಲಸವನ್ನೇ ಮಾಡಲು ಹಳ್ಳಿಯಲ್ಲಿ ಬೇಕಾದ ವ್ಯವಸ್ಥೆ ಇದೆ. ಇದು ಇಂದು ಕೃಷಿಯಲ್ಲಿ ಆಧುನಿಕತೆ ತಂದು ಅಭಿವೃದ್ಧಿ ಮಾಡಬಹುದು, ಹೈನುಗಾರಿಕೆಯಲ್ಲಿ ಮಾಡಬಹುದು, ಮಲ್ಟಿನ್ಯಾಷನಲ್ MNC ಕಂಪನಿಗಳನ್ನು, ಸ್ಟಾರ್ಟ್ಅಪ್ ಕಂಪನಿಗಳನ್ನು ಹಳ್ಳಿಯಲ್ಲೇ ಮಾಡಬಹುದು. ಈಗ ಅವರದ್ದೇ ಆದ ಸ್ಟಾರ್ಟ್ಅಪ್ ಕಂಪನಿ ಮಾಡಬಹುದು. ಆ ತರ ಮಾಡಿ ತಮ್ಮಂತ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಮಾಡಬಹುದು. ಇನ್ನು ಈ ತರ ಹೈಲಿ ಕ್ವಾಲಿಫೈಡ್ ಇದ್ದವರು, ಕಲಿದೇ ಇರೋದು ಕಲಿತು ಇನ್ನು ಹೈಲಿ ಕ್ವಾಲಿಫೈಡ್ ಇದ್ದವರು ಹಳ್ಳಿಯಲ್ಲಿ ಇದ್ದುಕೊಂಡೇ ಸಾಕಷ್ಟು ಸಾಧನೆ ಮಾಡಿದವರು ನಮ್ಮ ಮುಂದೆನೇ ಇದ್ದಾರೆ. ನಮ್ಮ ಊರವರೇ ಆದ ಗಂಗಾ ಹೆಗಡೆ ಬಾಳೆ ಕಾಯಿಯಿಂದ ಪ್ರಾಡಕ್ಟ್ಸ್, ಪಾಕಬ್ಬು ಮತ್ತೆ ಬಾಳೆ ನಾರಿನ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ರಾಜೇಶ್ವರಿ ಹೆಗಡೆ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಮತ್ತೆ ಸಮಗ್ರ ಹೈನುಗಾರಿಕೆ ಕೃಷಿ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಕವಿತಾ ಮಿಶ್ರಾ ಪ್ರಮುಖ ಇಂಜಿನಿಯರ್, ರೈತ ಮಹಿಳೆಯರು. ಈ ತರ ಮನೆಯಲ್ಲಿ ಇಟ್ಕೊಂಡೇನೆ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ಬೋದು, ಹಳ್ಳಿಯನ್ನೇ ಅಭಿವೃದ್ಧಿ ಮಾಡ್ಬೋದು. ನನ್ನ ಸ್ನೇಹಿತರೆ, ಸಾಧನೆ ಮಾಡಲಿಕ್ಕೆ ಬೆಂಗಳೂರು ಅಥವಾ ಅಮೆರಿಕದಂತ ನಗರಗಳೇ ಆಗ್ಬೇಕಾಗಿಲ್ಲ. ಜಗತ್ತೇ ತಲೆಬಾಗುವಂತೆ ಮಾಡಿದ ಸಾಲುಮರದ ತಿಮ್ಮಕ್ಕ, ಮತ್ತೆ ಕವಿತಾ ಮಿಶ್ರಾ, ಮತ್ತೆ ನಮ್ಮ ಜಿಲ್ಲೆಯವರೇ ಆದ ತುಳಸಿಗೌಡ, ಇವರೆಲ್ಲರೂ ಪದ್ಮಶ್ರೀ ಅವಾರ್ಡ್ ತಂದುಕೊಡಲು ಸಾಧ್ಯವಾಗಿತ್ತು. ಅವರು ಹಳ್ಳಿ ಬಿಟ್ಟು ನಗರಕ್ಕೆ ಓಡಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಏನು ಕಲಿತು ಮಾಡಿದವರು ಆಯ್ತು, ಕಲಿದೇ ಇದ್ದನ್ನು ಹಳ್ಳಿಯಲ್ಲೇ ಇಟ್ಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ನೆಮ್ಮದಿ ಜೀವನವನ್ನ ಮಾಡಬಹುದು. ನಮ್ಮದೇ ಸ್ವತಃ ಸಂಬಂಧದಲ್ಲಿ ಹಳ್ಳಿಯಲ್ಲಿ ಇಟ್ಕೊಂಡೇನೆ ಚಕ್ಲಿ, ಚಿಪ್ಸು ಮತ್ತೆ ಹಪ್ಪಳ ಇಂಥವೆಲ್ಲ ಮಾಡಿ
ಕೇಟ್ರಿಂಗ್ ಮಾಡ್ಬೋದು. ಅವನು ಸಾಕಷ್ಟು ಲಕ್ಷಗಟ್ಟಲೆ ಗಳಿಸ್ತಾರೆ ಅವರು ಸಹಿತ. ಹಾಗಾಗಿ ನೆಮ್ಮದಿಯ ಜೀವನ ಬೇಕು ಅಂದರೆ ಹಳ್ಳಿ ಜೀವನನೇ ಹೆಚ್ಚು ಸೂಕ್ತ ಅಂತ ನಾನು ನಂಬಿದ್ದೇನೆ. ಇಲ್ಲಿ ಸಾಕಷ್ಟು ಜನ ಮಿಡ್ಲ್ ಏಜ್ ವಯಸ್ಸಾದವರೇ ಇರ್ತಾರೆ. ಸಣ್ಣ ಕಾಲೇಜ್ ಹುಡುಗಿರು ಇದ್ರೆ ಅವರಿಗೆ ಇವನ್ನೆಲ್ಲ ತಿಳುವಳಿಕೆ ಕೊಡ್ಬೋದಿತ್ತು. ಅವರು ಕೇವಲ ನಗರ ಅಂತ ಹೊರಡ್ತಾರೆ. ಹಳ್ಳಿಯಲ್ಲೂ ಸಂತೃಪ್ತಿ ಜೀವನ, ಸಮಾಧಾನದ ಜೀವನ ನಡೆಸಬಹುದು ಅಂತ ನನ್ನ ಅನಿಸಿಕೆ. ಹೀಗೆ ಕಂಡರಾಗೋದಿಲ್ಲ ಎನ್ನುವಂತಹ ವಿಷಯದ ವಿರೋಧವಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾನು ನಗರ ನಿವಾಸಿನೇ, ಆದರೆ ಮೂಲತಃ ಬಂದಿದ್ದು ಹಳ್ಳಿಯಿಂದಾನೆ. ಹಾಗಾಗಿ ಹಳ್ಳಿ ಜೀವನದ ಒಂದು ದಯವಿಟ್ಟು ಯಾರು ಮಾತಾಡಬೇಕು ಏನು ಅನ್ನೋದು ಗೊತ್ತಿರೋಕ್ಕೋಸ್ಕರ ಈ ಒಂದು ವಿರೋಧವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಹಳ್ಳಿ ಅಂತ ಹೇಳಿದ್ರೆ ಅದು ಒಂದು ಸಾರಿಗೆ ಸಂಪರ್ಕ ಇಲ್ಲ, ಮತ್ತೆ ವಿದ್ಯಾಭ್ಯಾಸದ ಕೊರತೆ ಅಲ್ಲಿ ಕಂಡು ಬರ್ತದೆ ಅನ್ನುವಂತಹ ಒಂದು ಕೆಲವೊಂದು ವಿರೋಧಾಭಾಸವನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲರ ಈಗ ಮಾತನಾಡಿದ ಎಲ್ಲ ನನ್ನ ವಿರೋಧ ಪಕ್ಷದವರು ಮಾತಾಡಿದ್ರಲ್ಲ ಅವರಲ್ಲಿ. ಆದ್ರೆ ನನ್ನ ಪ್ರಕಾರ ಹೇಳೋದು ಹಳ್ಳಿ ಜೀವನ ಎನ್ನುವಂಥದ್ದು ಪ್ರಕೃತಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಅಂದ್ರೆ ಅಲ್ಲಿ ಸಂಬಂಧಗಳಿಗೆ ಬೆಲೆ ಇದೆ. ಹಾಗೇನೆ ಯಾವುದೇ ಒಂದು ಹಬ್ಬ ಹರಿದಿನ ಆಗಿರ್ಬೋದು, ಎಲ್ಲವೂ ಕೂಡ ಎಲ್ಲ ಒಂದೇ ಕುಟುಂಬ ಅನ್ನೋ ರೀತಿಯಲ್ಲಿ ಅಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಆ ಒಂದು ಹಬ್ಬ ಹರಿದಿನಗಳನ್ನ ಆಚರಿಸ್ತಾರೆ. ಹಾಗೇನೆ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಭಾಗವಹಿಸ್ತಾರೆ. ಮತ್ತೆ ಇನ್ನೊಂದು ಹೇಳಿದ್ರೆ ಹಳ್ಳಿಯ ಹೆಣ್ಣು ಮಕ್ಕಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳ್ತೇನೆ. ಅದಕ್ಕೂ ಕೂಡ ಉದಾಹರಣೆ ಇದೆ. ರಾಜೇಶ್ವರಿ ಹೆಗಡೆ ಅರಸಾಪುರ ಅಂತ ಹೇಳ್ಬಿಟ್ಟು ಅವರಲ್ಲಿ 30 ಹಸುಗಳಿದ್ದು ಹಾಲಿನ ಉತ್ಪಾದನೆ ಆಗ್ತಾ ಇತ್ತು. 100 ಲೀಟರ್ ಹಾಲಿನ ಉತ್ಪಾದನೆ ಆಗ್ತಾ ಇತ್ತು. ಅದನ್ನ ಹೇಗೆ ಬಳಸುವುದು ಅಂತ ಹೇಳಿ ನೋಡಿದಾಗ ಅವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಬ್ರ್ಯಾಂಡ್ ಅನ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಆ ಒಂದು ಹೆಸರಿನಲ್ಲಿ ಅವರು ಹಾಲಿನ ಉತ್ಪಾದನೆಯನ್ನ ಹಾಗೂ ಹೈನುಗಾರಿಕೆ ಎನ್ನುವಂತಹ ಒಂದು ಉದ್ಯಮವನ್ನ ಹಳ್ಳಿಯಲ್ಲೇ ಅವರು ಪ್ರಾರಂಭವನ್ನ ಮಾಡ್ತಾರೆ. ಈಗಲೂ ಕೂಡ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ಉದಾಹರಣೆ ತಗೊಳ್ಬೇಕು ಅಂತ ಹೇಳಿದ್ರೆ ರಾಧಾ ಹೆಗಡೆ ಅಂತ ಹೇಳ್ಬಿಟ್ಟು ಅವರು ಕೂಡ ತಮ್ಮ ಒಂದು ಹಿಟ್ಟಿನ ಗಿರಣಿ ಹಾಗೂ ಮಸಾಲೆ ಪುಡಿಗಳನ್ನ ತಯಾರಿಕೆ ಮಾಡುವಂತದ್ದು ಅದನ್ನು ಕೂಡ ಈಗಲೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಅಂದ್ರೆ ಹಳ್ಳಿಯ ಹೆಣ್ಣು ಮಗಳು ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲ ಎನ್ನುವಂಥದ್ದನ್ನ ಇದರಲ್ಲಿ ನೋಡ್ಬೋದು. ಶಿರಸಿಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಒಬ್ಬರು, ಅವರ ಹೆಸರು ನಾಯ್ಕ್ ಅಂತ ಹೇಳಿ ಬರ್ತದೆ, ಗೌರಿ ನಾಯ್ಕ್ ಇರಬೇಕು ಹೆಚ್ಚಾಗಿ, ಗೌರಿ ನಾಯ್ಕ್ ಅವರು ತಾವೇ ಒಂದು ಬಾವಿಯನ್ನ ತೋಡುವುದರ ಮೂಲಕ ಆ ಒಂದು ಅಂಗನವಾಡಿ ಮಕ್ಕಳಿಗೆ ನೀರಿನ ಸಮಸ್ಯೆ ಬರಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಸನ್ಮಾನ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅಂದ್ರೆ ಹಳ್ಳಿಯ ಹೆಣ್ಣು ಮಕ್ಕಳು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಎನ್ನುವಂಥದ್ದನ್ನ ಈ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೇನೆ ಹಳ್ಳಿಯಲ್ಲಿ ಯಾವುದೇ ರೀತಿಯ ವಿದ್ಯಾಭ್ಯಾಸದ ಕೊರತೆ ಕೂಡ ಈಗಲೂ ಕಂಡು ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅವರಿಗೆ ಶಿಕ್ಷಣಗಳು ಕೂಡ ದೊರಕ್ತಾ ಇದೆ. ಹಾಗೇನೆ ಸಂಗೀತ ಕ್ಷೇತ್ರ ಆಗಿರ್ಬೋದು, ನಾಟ್ಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಹಳ್ಳಿಯ ಹೆಣ್ಣುಮಕ್ಕಳು ಮುಂದೆ ಬರ್ತಾ ಇದ್ದಾರೆ. ಕ್ರೀಡಾತ್ಮಕವಾಗಿಯೂ ಕೂಡ ಸಿಟಿ ಮಕ್ಕಳಿಗಿಂತಲೂ ಕೂಡ ಹಳ್ಳಿಯ ಮಕ್ಕಳು ಹೆಚ್ಚಿನ ಕ್ರೀಡೆಯಲ್ಲಿ ಬಹುಮಾನಗಳನ್ನ ಪಡೆದಿರುವಂತಹ ಉದಾಹರಣೆಗಳನ್ನ ನಮ್ಮ ಶಿರಸಿಯಲ್ಲೇ ನಾವು ನೋಡ್ತಾ ಇದ್ದೇವೆ. ಪ್ರತಿದಿನ ದಿನಪತ್ರಿಕೆಯಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ನೋಡುವಂತದ್ರಲ್ಲಿ ಹೆಚ್ಚಿನ ಪಕ್ಷ ಬಹುಮಾನಗಳನ್ನ ಸ್ವೀಕರಿಸಿದಂತಹ ಮಕ್ಕಳು ಅಂತ ಹೇಳಿದ್ರೆ ಹಳ್ಳಿಯ ಮಕ್ಕಳು, ಹೆಣ್ಣು ಮಕ್ಕಳು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಅದರಲ್ಲಿ ತಮ್ಮ ಒಂದು ತಮ್ಮ ಒಂದು ಪ್ರದರ್ಶನವನ್ನ ನೀಡಿದ್ದಾರೆ ಪ್ರತಿಭಾ ಕಾರಂಜಿಯಲ್ಲಿ ಆಗಿರ್ಬೋದು. ಹಾಗಾಗಿ ನಾವು ಹೆಣ್ಣು ಮಕ್ಕಳು ಅಂತೇಳಿ ಹಳ್ಳಿ ಅಂತ ಹೇಳ್ಬಿಟ್ಟು ನಾವು ತಿರಸ್ಕಾರ ಮಾಡುವಂತದ್ದು ಸರಿಯಲ್ಲ ಎನ್ನುವಂತಹ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೇನೆ ಹಳ್ಳಿ ಎನ್ನುವಂಥದ್ದು ಒಂದು ಬೇರು, ಇದ್ರ ಮೂಲಕ ಒಂದು ಗಿಡ ನೆಟ್ಟಿರ್ಬೋದು. ಅಂದ್ರೆ ನಗರ ಪಟ್ಟಣ ಎನ್ನುವಂಥದ್ದು ಏನಾಗ್ತದೆ, ಅದು ಒಂದು ರೆಂಬೆ ಕೊಂಬೆಗಳಾಗಿರ್ಬೋದು. ಆದ್ರೆ ಮೂಲ ಇರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಸಿಕ್ಕಂತಹ ಒಂದು ಸಂಸ್ಕಾರ ಅದು ನಗರಗಳಲ್ಲಿ ನಾವು ಈಗಲೂ ಕೂಡ ಅದನ್ನ ರೂಢಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೂ ಕೂಡ ಅದರ ಒಂದು ಮೌಲ್ಯವನ್ನ ತಿಳಿಸ್ಕೊಡ್ತಾ ಇದ್ದೇವೆ ಎನ್ನುವಂತಹ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುವಿಯೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ಬಿಟ್ಟು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂತಹ ಸಾಲುಗಳನ್ನ ನೆನಪಿಸ್ಕೊಂಡ್ರೆ ಹೆಣ್ಣು ಮಗಳು ಎಲ್ಲದಕ್ಕೂ ಸೈ, ಕಷ್ಟಗಳು ಬಂದಾಗ ಅದನ್ನ ಎದುರಿಸ್ಲಿಕ್ಕೂ ಸೈ, ಹಾಗೇನೆ ಎಲ್ಲರನ್ನೂ ಕೂಡ ಬೆರೆತು ಬಿಟ್ಟು ಒಂದು ಸಂಸಾರವನ್ನ ಕುಟುಂಬವನ್ನ ನಡೆಸಿಕೊಂಡು ಹೋಗುವಲ್ಲಿಯೂ ಕೂಡ ಹೆಣ್ಣು ಸೈ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಿಳೆ ಎನ್ನುವಳು ಕೇವಲ
ಒಬ್ಬ ಗೃಹಿಣಿಯಲ್ಲ, ಅವಳು ಸಮಾಜವನ್ನ ರೂಪಿಸುವಂತಹ ಶಕ್ತಿ ಅಂತ ಹೇಳಿಬಿಟ್ಟು ಹೇಳುವುದರ ಮೂಲಕ ನನ್ನ ಈ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಾಂತ್ವನ ವೇದಿಕೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಮಸ್ತೆ. ಇನ್ನು ಹಳ್ಳಿಯಲ್ಲಿ ಸಾಧಕರು ಪ್ರತಿಯೊಂದು ಜಾನಪದ ಗೀತೆ, ಕವಿತೆ, ಕಾದಂಬರಿ ಹುಟ್ಟಿದ್ದು ಎಲ್ಲ ಹಳ್ಳಿಯಲ್ಲೇ. ಪ್ರತಿಯೊಬ್ಬರು ನಾವು ಪುರುಷರು ತಗೊಳ್ಳೋದೇ ಬೇಡ, ಕಾರ್ಯ ಸಾಧಕಿಯವ್ರನ್ನ ತಗೊಂಡ್ರೆ ಕವಿತಾ ಮಿಶ್ರಾ ಅವರು ಕಂಪ್ಯೂಟರ್ ಇಂಜಿನಿಯರ್. ಅವರು ತಮ್ಮ ಜಾಬ್ ನ ಬಿಟ್ಟು ದಾಳಿಂಬೆ ಕೃಷಿಯನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದೊಂದೇ ಕೃಷಿನ ಸ್ಟಾರ್ಟ್ ಮಾಡಿದ್ರು. ಲಾಸ್ ಆದ್ರೂ ಅದನ್ನ ಮತ್ತೆ ಅದ್ರ ಮೇಲಿಂದನೇ ಪ್ರಯೋಗ ಮಾಡ್ತಾ ಮಾಡ್ತಾ ಕೃಷಿಯಲ್ಲಿ ಅವ್ರು ಮುಂದೆ ಬಂದ್ರು. ನೆಕ್ಸ್ಟ್ ಈಗ ಗಂಧದ ಮರಗಳನ್ನೆಲ್ಲ ಹಾಕಿ ಸಾಕಷ್ಟು ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ಇನ್ನು ನಮ್ಮ ಪಕ್ಕದಲ್ಲಿ ಅಂಕೋಲದಲ್ಲಿ ತುಳಸಿ ಗೌಡ ಅವರು ಸೋಷಿಯಲ್ ವರ್ಕ್ ಮಾಡಿ ಅವರು ಬುಡಕಟ್ಟು ಜನಾಂಗದವರು ಏನು ಅಕ್ಷರ ಜ್ಞಾನ ಇಲ್ದಿದ್ದರು, ಅನಕ್ಷರಸ್ಥ ಅಂತವರು ಸಹಿತ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಇನ್ನು ಸುಕ್ರಿ ಬೊಮ್ಮೇಗೌಡ ಸರ್ ಅವರು ಸಹಿತ ಬುಡಕಟ್ಟು ಜನಾಂಗದವರು, ಅವರು ಸಹ ಜಾನಪದ ಗೀತೆನೆಲ್ಲ ಬರೆದು ಪದ್ಮಶ್ರೀ ಪ್ರಶಸ್ತಿ ತಗೊಂಡ್ರು. ಇನ್ನು ಸಾಲುಮರದ ತಿಮ್ಮಕ್ಕ ಅವರು ಸಹಿತ ಮರಗಳನ್ನೆಲ್ಲ ನೆಟ್ಟು ಸುಮಾರು ಪ್ರಶಸ್ತಿಗಳನ್ನು ಅವರು ಹೇಳ್ಕೊಂತ ಹೋದ್ರೆ ತುಂಬಾ ಇದ್ದಾರೆ. ಇನ್ನು ನಮ್ಮ ಸಿರ್ಸಿಲೆಯ ಗೌರಿ ಅವರು ಗಣೇಶ್ ನಗರದವರು ಗಂಡಸರು ಬಾವಿ ತೋಡ್ತಾರೆ ಅಂತ ಹೇಳ್ತಾರೆ, ಆದ್ರೆ ಹೆಂಗಸು ಬಾವಿ ತೋರಿಸಿ ಅವ್ರು ತೋರಿಸಿದ್ದಾರೆ. ಈಗ ಆಗಸ್ಟ್ 15 15ಗೆ ದೊಡ್ಡನಳ್ಳಿ ಒಂದು ಹುಡುಗಿಗೆ ರಾಷ್ಟ್ರಪತಿಯಿಂದ ಆಗಸ್ಟ್ 15ಕ್ಕೆ ಅವರಿಗೆ ಡೆಲ್ಲಿಯಲ್ಲಿ ಅಪರ್ಚುನಿಟಿ ಬಂತು. ಎಲ್ಲಿ ನಮ್ದು ದೊಡ್ಡನಳ್ಳಿ ಹಳ್ಳಿಯ ಹುಡುಗಿನೇ ಬಿಟ್ರೆ ಸಿಟಿಯವರು ಆಲ್ಮೋಸ್ಟ್ ಎಲ್ಲರಿಗೂ ಅಪರ್ಚುನಿಟಿ ಇರೋದು ಹಳ್ಳಿಯವರಿಗೆ ಅವಕಾಶ ಇರೋದು. ಇನ್ನು ಸ್ವಸಹಾಯ ಸಂಘ ಇಲ್ಲಿ ಸಿರ್ಸಿಲಿ ನೋಡ್ತಾ ಸಿರ್ಸಿ ಸುತ್ತಮುತ್ತಲು ಹಳ್ಳಿ ನೋಡ್ರೆ ತುಂಬಾ ಸ್ವಸಹಾಯ ಸಂಘ ಇದೆ. ಎಲ್ಲ ಸಂಘ ಸಂಸ್ಥೆಗಳು, ಧರ್ಮಸ್ಥಳ ಸಂಘ, ಆ ಸಂಘ ಏನ್ ನಿಜ ಪೇಟೆ ಮಹಿಳೆಯರಿಗೆ ಹೋಲಿಸಿದ್ರೆ ಹಳ್ಳಿ ಮಹಿಳೆಯರು ಇಷ್ಟು ನಾಲೆಜ್, ಅವ್ರಿಗಿರೋ ಬ್ಯಾಂಕ್ ವ್ಯವಹಾರ, ದುಡ್ಡಿನ ವ್ಯವಹಾರ ನಮ್ಮ ಸಿಟಿ ಮಹಿಳೆಯರಿಗೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ಯಾವ ಕಡೆಯಿಂದ ಸಾಲ ತೆಗಿಬೇಕು, ಯಾವ ಕಡೆ ಸಾಲ ತೆಗೆದು ಅದನ್ನ ತೀರಿಸಬೇಕು, ಯಾವ ಕಡೆ ಏನ್ ಮಾಡ್ಬೇಕು. ನೀವು ಇನ್ನೂ ಹೇಳಕ್ ಹೋದ್ರೆ ನಮ್ಮ ಸಿಟಿ ಮಹಿಳೆಯರ ಹತ್ರ ಇಲ್ಲೇ ಇರೋ ಬಂಗಾರ ನಮ್ಮ ಹಳ್ಳಿ ಹೆಸರ ಹತ್ರ ಇದೆ. ಯಾಕಂದ್ರೆ ಅವ್ರಿಗೆ ಹೇಗೆ ದುಡ್ಡನ್ನ ಒಟ್ಟಾಕಿ ಎಲ್ಲಿ ಕೂಡಾಕಿ ನೆಕ್ಸ್ಟ್ ಜೀವನ ಹೇಗೆ ಸಾಗಿಸ್ಬೇಕು ಅನ್ನೋದು ಅವರಲ್ಲಿ ಇದೆ. ಇನ್ನು ಈ ಕೋವಿಡ್ ಟೈಮ್ ನಂತರ ನೀವು ಕೆಲಸ ಒಂದ್ ವೇಳೆ ಹುಡುಕಿದ್ರು ಕೆಲಸ ಸಿಗ್ಬಹುದು, ಆದ್ರೆ ಕೃಷಿ ಜಾಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿ ಒಂದು ಎಜುಕೇಟ್ ಮಾಡಿ ನೀವು ಯೂಟ್ಯೂಬ್ ಚಾನೆಲ್ ತೆಗಿ, ನಾರ್ಮಲ್ ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಆದವರು, ಎಜುಕೇಶನ್ ಆದವರು ಎಲ್ಲರೂ ಕೆಲಸ ಬಿಟ್ಟು ಹಳ್ಳಿ ಸೇರಿ ಹಳ್ಳಿಗೆ ಬಂದು ಕೃಷಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಪದಾರ್ಥಗಳು, ಎಲ್ಲ ಬೆಳೆಗಳೆಲ್ಲ ಮಿಕ್ಸ್ ಆಗಿ ರಾಸಾಯನಿಕ ಹಾಕಿ ಬೆಳೆಸ್ತಾರೆ. ಆ ಬೆಳೆಗಳನ್ನ ತಾವೇ ಬೆಳೆದುಕೊಂಡು ಅವರು ಅದನ್ನ ತಾವು ಯೂಸ್ ಮಾಡ್ತಾರೆ, ಮಾರ್ಕೆಟ್ಗೆ ಹಾಕಿ ಅದರಿಂದನೂ ಆದಾಯ ಗಳಿಸ್ತಾರೆ. ಇನ್ನು ಸ್ವಸಹಾಯ ಸಂಘ ಮಾಡಿ ಇಲ್ಲೇ ನಮ್ಮ ಸಿರ್ಸಿಲಿ ಅಲೆಮನೆ ಉತ್ಸವ ಮತ್ತು ನೀವು ಇಲ್ಲಿ ಫ್ಲವರ್ ಶೋ, ಪ್ರತಿಯೊಂದು ಶೋದಲ್ಲಿ ನೋಡಿ ಮಹಿಳೆಯರೇ ಬಂದು ಡೇರೆ ಮೇಳ, ಆ ಮೇಳದಲ್ಲಿ ಎಲ್ಲ ಪ್ರತಿಯೊಂದು ಮಹಿಳೆಯರು ಹಳ್ಳಿಯವರು ಸಂಡಿಗೆ, ಹಪ್ಪಳ, ಈ ಮನೇಲಿ ಹೋಮ್ ಪ್ರಾಡಕ್ಟ್ ಆಗಿ ಕೇಕು, ಚಾಕ್ಲೇಟು ಪ್ರತಿ ಒಂದು ಮಾಡ್ತಾ ಇದ್ದಾರೆ. ಹಾಗೆ ಈಗ ಹಳ್ಳಿ ಲೈಫು, ಪೇಟೆ ಹುಡುಗಿಯರು ಹಳ್ಳಿ ಲೈಫು ಅದು ಸಹಿತ ಒಂದು ಶೋ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೇಟೆ ಹುಡುಗಿಯರು ಹಳ್ಳಿ ಬಗ್ಗೆ ಏನೂ ತಿಳಿಲಿಲ್ಲ, ಅದನ್ನ ತಿಳ್ಕೋಬೇಕು ಅನ್ನೋಗೋಸ್ಕರ ಅಲ್ಲಿಯ ಸಂಸ್ಕೃತಿ ಬಗ್ಗೆ ಬಿಂಬಿಸ್ತಾ ಇದ್ದಾರೆ. ಮತ್ತೆ ಇನ್ನು ನಟ ನಟಿಯರ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾವು ಖಾಲಿ ದೊಡ್ಡ ಸ್ಕ್ರೀನ್ ಅಲ್ಲೇ ಅಷ್ಟೇ ನೋಡ್ತಾ ಇದೀವಿ, ಅವ್ರು ದೊಡ್ಡ ಬಿಲ್ಡಿಂಗ್ ಅಷ್ಟೇ ನೋಡ್ತಾ ಇದೀವಿ. ಆದ್ರೆ ಪ್ರತಿಯೊಬ್ಬರದ್ದು ಫಾರ್ಮ್ ಹೌಸ್ ಇದೆ, ಅವರದವಾದ ದನಕರುಗಳು, ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ, ತೋಟಗಳಿದೆ. ಅದನ್ನ ನಾವು ಕೋವಿಡ್ ಟೈಮ್ಗೆ ಪ್ರತಿ ಒಬ್ಬರಿಗೂ ಅದ್ರ ವಿಷಯ ಗೊತ್ತಾಗಿದೆ. ಇನ್ನು ಹೇಳ್ತಾ ಹೋದ್ರೆ ಈಗ ಯಾರೋ ಹೇಳಿದ್ರು ಪೇಟೆಯಲ್ಲಿ ಆಕ್ಸಿಡೆಂಟ್ ಆಗಲ್ವಾ, ಹೊಂಡದಲ್ಲಿ ಬಿದ್ದು ಎಷ್ಟೋ ಗರ್ಭಿಣಿ ಮಹಿಳೆಯರು ಸತ್ತಿದ್ದಿದೆ, ಆಕ್ಸಿಡೆಂಟ್ ಆಗಿ ಸತ್ತೋರಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ಹೋದವರಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಯಾರನ್ನು ಅಕ್ಕಪಕ್ಕದವ್ರನ್ನ ಇದು ಮಾಡೋದು ನಮ್ಮ ವಿರೋಧ ಮಿತ್ರರು ಹೇಳಿದ್ರು, ನಾನು ಈಗ 2 ವರ್ಷದ ಮಗುನ್ ಬಿಟ್ಟು ಬಂದಿದ್ದೀನಿ, ನಮ್ಮ ಮತ್ತೆ ಬಿಟ್ಟು ಬಂದಿದ್ದೀನಿ, ನನ್ಗೆ ಈಗ ಅಲ್ಲಿ ಗಮನ ಇಲ್ಲ. ಯಾಕಂದ್ರೆ ನನಗೆ ನಮ್ಮ ಮತ್ತೆ ನೋಡ್ಕೊಂತಾನೆ ಗೊತ್ತು, ಪಕ್ಕದ ಮನೆಯವ್ರು ನೋಡ್ಕೊಂತ ಇಲ್ಲ, ಒಟ್ಟು ಕುಟುಂಬ ಇರಬೇಕು, ಚೆನ್ನಾಗಿರ್ಬೇಕು. ಮತ್ತೇನಂದ್ರೆ ಅಕ್ಕಪಕ್ಕದ ಮನೆಯವರು ಹೇಳಿದ್ರು ಸಿಸಿ ಜವಾಬ್ದಾರಿ ಬೇಡ. ಹೌದು, ನಮ್ಮ ಹಳ್ಳಿಲಿ ಈಗ ನೀವು ನಮ್ಮ ಮಗಳೇ ಹೋದ್ರೆ ನಮಗೆ ಇವ್ರು ಇಂಥವ್ರ ಮಗಳು ಇಂಥ ಟೈಮಿಗೆ ಹೋಗಿತ್ತಂತ ಹೇಳ್ತಾರೆ. ಆದ್ರೆ ಸಿಟಿಯಲ್ಲಿ ಈ ಹುಡುಗಿ ಇಷ್ಟು ಟೈಮಿಗೆ ಹೋದ್ಲು ಅಂತ ಯಾರು ಹೇಳಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಹಳ್ಳಿ ಲೈಫ್ ಇಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಳ್ಳಿಯು ಹಸಿರಿನ ಸಿರಿ, ನಾವು ಭೂತಾಯಿಯ ಮಕ್ಕಳು ಅಂತ ಅರ್ಥ. ಹಾಗೆ ನಮ್ಮ ಪ್ರತಿಯೊಂದು ಹಳ್ಳಿಯ ಹೆಣ್ಣು ಮಕ್ಕಳು ಭೂತಾಯಿಯವರಂತ ನಾನು ಈ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರಗಳು. ಈ ದಿನ ಹೆಣ್ಣು ಮಕ್ಕಳಿಗೆ ಹಳ್ಳಿಯನ್ನು ಕನ್ನಡ ಆಗುವುದಿಲ್ಲ ಅನ್ನೋದು ವಿರೋಧವನ್ನು ಮೊದಲು ನಮ್ಮ ನಾಡು ಹಳ್ಳಿಗಳ ನಾಡು, ಕನ್ನಡ ನಾಡು, ಹಳ್ಳಿಗಳ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲ ಯಾವ ಕೆಲಸ ಆಗೋದಿಲ್ಲ ಅಂತಿಲ್ಲ. ಅವ್ರಿಗೆ ಎಷ್ಟೇ ದೊಡ್ಡ ಕುಟುಂಬದಲ್ಲಿ ಇರಲಿ ಏನೇ ಇಲ್ಲ, ಆ ನಿಭಾಯಿಸುವ ಶಕ್ತಿ ಇರುತ್ತೆ. ದೊಡ್ಡ ಕುಟುಂಬದಲ್ಲಿ ಗಂಡ
ಮಕ್ಕಳು ಮತ್ತು ನಾದಿನಿಯರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಬಾಳ್ತಾರೆ. ಮತ್ತೊಂದು ವಿಷಯ ಅಂದರೆ ಹೆಣ್ಣುಮಕ್ಕಳಿಗೆ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಅದಿಲ್ಲ ಇದೆಲ್ಲ ಅದಿಲ್ಲ. ಈಗ ಎಲ್ಲ ಇದೆ. 4G ಬರ್ತದೆ, 3G ಬರ್ತದೆ, ಮತ್ತು ಇಂಟರ್ನೆಟ್ಟು ಎಲ್ಲ ವಸ್ತು ಇದೆ. ಮತ್ತೊಂದು ಹೆಣ್ಮಕ್ಳಿಗೆ ತಾವೇ ಸ್ವತಃ ಬ್ಯೂಟಿಷಿಯನ್ನು, ಆಮೇಲೆ ಸಂಘ ಸಂಸ್ಥೆಗಳು, ಆಮೇಲೆ ಎಲ್ಲ ರೀತಿಯಿಂದಲೂ ಸೌಲಭ್ಯ ಮಾಡಿಕೊಡೋರು ಅಲ್ಲಿಂದಲೇ ತಮ್ಮ ಹಳ್ಳಿಯನ್ನು ಉದ್ಯೋಗ ಸುಧಾರಿಸಿಕೊಂಡು ಹೆಣ್ಣುಮಕ್ಕಳು ಇರ್ತಾರೆ. ಹೀಗೆ ಹಳ್ಳಿಗಳಲ್ಲೇ ಹುಟ್ಟಿದವರು ಅವರಿಗೆ ಮುಂದೆ ವಿದ್ಯಾಭ್ಯಾಸನೇ ಇಲ್ವಾ? ಇದೆ, ಅವರಿಗಿದೆ. ಹೀಗೆ ಸಂಗೀತ ಹಳ್ಳಿಗಳಲ್ಲೇ ಹುಟ್ಟೋದು, ಕವಿತೆ, ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆರ್ಥಿಕ ಸಂಸ್ಥೆಗಳು, ಸೊಸೈಟಿಗಳು ಎಲ್ಲ ಮೊದಲಿತ್ತು. ಮೊದಲೇ ಈಗ 60 ಲಕ್ಷ ಹಳ್ಳಿಗಳಿದ್ದು ಆ ಹಳ್ಳಿಗಳಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ. ಹೀಗೆ ಹಳ್ಳಿಗಳಲ್ಲಿ ಓದೋರು ಪ್ರಿಯಾಂಕಾ ಚೋಪ್ರಾ, ಆಮೇಲೆ ಅನುಷ್ಕಾ, ಹೀಗೆ ನಮ್ಮಲ್ಲೇ ಸದ್ಯ ಪಿಸ್ಲಕೊಪ್ಪದಲ್ಲಿ ಜ್ಯೋತಿದೇವಿ ಊರಿ ಅಂತ, ಅವಳು ರಾಷ್ಟ್ರ ಮಟ್ಟದಲ್ಲಿ ಸಿತಾರವಾದದಲ್ಲಿ ಎಷ್ಟು ಮುಂದುವರಿದ ಹಳ್ಳಿಯೇ ಮುಂದುವರಿ, ಹಳ್ಳಿಯಿಂದಲೇ ಬಂದು ಅಷ್ಟೆಲ್ಲ ಸಾಧನೆ ಮಾಡಿದ್ದೆ. ಹಳ್ಳಿ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾರೆ? ಹಳ್ಳಿ ಹೆಣ್ಣುಮಕ್ಕಳಿಗೆ ಹಳ್ಳಿ ಅನ್ನೋದು ಒಂದು ಸಂಸ್ಕಾರ, ಸಂಸ್ಕೃತಿ ಎಲ್ಲವನ್ನು ಕಲಿಸಬಲ್ಲ ಭಾಷೆ ಹೇಳ್ಬೋದು, ಅಥವಾ ಅಜ್ಜಿ, ತಾತ, ಹಿರಿಯರಿಗೆ ಗೌರವಿಸೋದು. ಹೆಣ್ಣುಮಕ್ಕಳು ಕಲಿಯುವಂಥದ್ದು ಅಂದರೆ ತನ್ನ ಮಕ್ಕಳಿಗೂ ಕಲಿಸ್ತಾರೆ, ತಾನು ಕಲಿಯೋದಲ್ಲದೆ ತನ್ನ ಮಕ್ಕಳಿಗೂ ಕಲಿಸ್ತಾರೆ. ಮತ್ತು ಕೈ ತುತ್ತಿ ತಿನ್ನೋದು, ಮನುಷ್ಯರಲ್ಲಿ ಪ್ರೀತಿ, ಹಳ್ಳಿಗಳಲ್ಲಿ ಸಂಬಂಧಗಳು ಗಟ್ಟಿ ಇರುತ್ತದೆ. ಮದುವೆ ಕೊಟ್ಟ ಮೇಲೆ ಅಲ್ವಾ ಸಂಬಂಧಗಳಿಗೆ ತನ್ನ ಸಂಸಾರವನ್ನು ಎಂದೂ ಬಿಟ್ಕೊಳ್ಳೋದಿಲ್ಲ. ಅವಳು ತಾನಿಗೆ ಎಷ್ಟೇ ಕಷ್ಟ ಆದರೂ ನನ್ನಂತಾನೆ ಎಲ್ಲ ಅತ್ತೆ, ಮಾವ, ಗಂಡ, ಮನೆ ಮಕ್ಕಳನ್ನೆಲ್ಲ ಸುಧಾರಿಸ್ತಾನೆ. ಮತ್ತು ಅವಳಿಗೆ ತನ್ನ ಮಕ್ಕಳಿಗೂ ಹಳ್ಳಿ ಜೀವನ ಹೇಗೆ, ಹಳ್ಳಿಯಲ್ಲಿ ಬದುಕೋದು ಹೇಗೆ, ಈ ಮಾರ್ಗ ಕೆಲವೊಂದು ಹೇಳಿದ್ರು. ಅಲ್ಲಿ ರೋಡ್ ವ್ಯವಸ್ಥೆ ಇಲ್ಲ, ಅದೇ ವ್ಯವಸ್ಥೆ ಎಲ್ಲವೂ ಇದೆ, ಎಲ್ಲವೂ ಆಗಿದೆ. ಅವಳಿಗೆ ಸ್ವತಃ ಬ್ಯೂಟಿಷಿಯನ್ ಮತ್ತು ಕಂಪ್ಯೂಟರ್ ಕ್ಲಾಸು, ಆಮೇಲೆ ಎಲ್ಲ ಹೆಣ್ಮಕ್ಳು ಹಳ್ಳಿಯಲ್ಲೇ ಕಲಿತು ಸ್ವಉದ್ಯೋಗ ಮಾಡ್ಕೊತಾ ಇದ್ದಾರೆ. ಧರ್ಮಸ್ಥಳ ಸಂಘ, ಆಮೇಲೆ ಭಜನಾ ಸಂಘ, ಎಷ್ಟು ಮುಂದುವರಿದ್ದಾರೆ. ಈಗ ಯಾರು ಹೆಣ್ಮಕ್ಳು ಮನೆಯಲ್ಲಿ ಖಾಲಿ ಕುಂತಿರೋದಿಲ್ಲ. ಹಳ್ಳಿ ಹೆಣ್ಮಕ್ಳಿಗೆ ಏನೂ ಬರೋದಿಲ್ಲ ಅಂತಲ್ಲ, ಎಲ್ಲೋ ಅಲ್ಲಿಗೆ ಜಾನಪದ ಕಲೆ, ಆಮೇಲೆ ಜೋಗಳ ಹಾಡು, ಬೀಸೋಕಲ್ಲಿನ ಹಾಡು ಎಲ್ಲ ಬಂತು. ಅವರ ಎಲ್ಲ ರಾಷ್ಟ್ರಮಟ್ಟದಲ್ಲಿ ತನಕ ಇರ್ತದೆ ಆ ಹಾಡು ಇದೆಯಲ್ಲ. ಮತ್ತು ಸಂಗೀತ ಅಂದರೆ ಅವರಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಮಕ್ಕಳು ಏನು ಕಲಿಯೋದಾಗಬೇಕು. ಹೆಣ್ಮಕ್ಳು ಕಲ್ತಿರೋದು ವಿದ್ಯಾಭ್ಯಾಸ ಮಾಡಿರೋದಿಲ್ಲ, ಅವ್ರಿಗೆ ಜಾನಪದ ಗೀತೆ, ಬೀಸೋಕಾಲ ಹಾಡು ಮತ್ತೆಲ್ಲವೂ ಹಾಡ್ತಾ ಇರ್ತಾರೆ. ಅದೇ ಕಾರಣಕ್ಕಾಗಿ ಹಳ್ಳಿ ಜೀವನ ಒಳ್ಳೆಯ ಜೀವನ, ಅಲ್ಲಿಯ ವಾತಾವರಣ, ಅಲ್ಲಿಯ ಹವಾ, ಅಲ್ಲಿಯ ಪ್ರತಿಯೊಂದು ಹಳ್ಳಿಯ ಜೀವನನೇ ಈಗಿನ ಜನರಿಗೆ ಮಾದರಿಯಾಗಿದೆ ಅಂತ ಹೇಳಿ ನಮಸ್ಕಾರ. ಮತ್ತೊಮ್ಮೆ ವೇದಿಕೆಗೆ ಬಂದಿದ್ದೀನಿ ನಾನು. ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಮೇಡಮ್ ನನಗೆ. ಯಾಕೆಂದ್ರೆ ಹಳ್ಳಿ ಕಂಡ್ರೆ ಆಗೋಲ್ಲ, ಆಗತ್ತೆ ಅನ್ನೋದೇ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅವಾಗ. ಯಾಕಂದ್ರೆ ಇವತ್ತು ಹಳ್ಳಿಗಳಿಲ್ಲದೆ ಸಿಟಿಗಳಿಲ್ಲ. ಹಳ್ಳಿ ಇದ್ರೇನೆ ಇವತ್ತು ಸಿಟಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅನ್ನೋದು ನನ್ನ ವಾದ. ಯಾಕಂದ್ರೆ ಇವತ್ತು ಹಳ್ಳಿಯಲ್ಲಿ ಬೆಳೆಗಳನ್ನು ಕೃಷಿ ಇಲ್ದಿದ್ರೆ, ಹೈನುಗಾರಿಕೆ ಇಲ್ಲದೆ ಇದ್ದಿದ್ರೆ ಇವತ್ತು ಪೇಟೆಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಇವತ್ತು ನಮ್ಮ ಹಳ್ಳಿಯಿಂದಲೇ ಸಂಸ್ಕಾರ ಹುಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ಕ್ಷಣನೂ ನೆಮ್ಮದಿಯಿಂದ ಇವತ್ತು ಬದುಕ್ತಾ ಇದ್ದೇವೆ ನಾವೆಲ್ಲ. ಪ್ರತಿ ಕ್ಷಣದಲ್ಲೂ ಒಂದು ಒಳ್ಳೆಯ ಉಸಿರಾಟವನ್ನು ನಾವು ಅಲ್ಲಿ ಪ್ರಕೃತಿಯ ಮಧ್ಯೆ ಇದ್ದೇವೆ. ಹಾಗಾಗಿ ಪ್ರಕೃತಿಯ ಮಧ್ಯೆ ಇರೋದ್ರಿಂದ ಇವತ್ತು ನಾವು ಎಲ್ಲ ತರಹದ ಹಣ್ಣುಗಳನ್ನು ಗುರುತಿಸಬಹುದು, ಎಲ್ಲ ತರಹದ ಜನಗಳನ್ನು ಇವತ್ತು ನಾವು ಸಿಟಿಯಲ್ಲೇ ಬಂದು ನೋಡ್ಬೇಕಂತಿದ್ದೇವೆ. ಎಲ್ಲ ಮಾಧ್ಯಮದ ಮೂಲಕ ಇವತ್ತೆಲ್ಲರೂ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಫಸ್ಟ್ ಮಾತಾಡುವಾಗ ದಯವಿಟ್ಟು ಇದೊಂದು ಭಾಷಣ ಅಂತ ತಗೊಳ್ಬೇಡಿ, ವಾದ ಅಂತ ಹೇಳಿ ನೀವು ಇದನ್ನ ಪರಿಗಣನೆ ತಗೊಳ್ಳಿ. ಖಂಡಿತ ನಿಜವಾಗ್ಲೂ ಇವತ್ತು ನೀವು ಬಹಳ, ಯಾಕಂದ್ರೆ ನಾನು ಇವತ್ತು ಇಲ್ಲಿ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಾವು ಫಸ್ಟ್ ಬರ್ತೀನೋ, ಸೆಕೆಂಡ್ ಬರ್ತೀನೋ, ಮೂರನೇ ಬರ್ತೀನೋ, ಅದು ಎತ್ತನೇ ನನಗೆ ಆ ಪ್ರಶ್ನೆನೇ ಬೇಡ. ಯಾಕಂದ್ರೆ ಬಹಳ ಒಂದು ಮಹಾನ್ ದೊಡ್ಡ ವೇದಿಕೆ ಇಲ್ಲಿ ನನಗೆ ಸಿಕ್ಕಿದೆ. ಇವರೆಲ್ಲ ಅನಿಸಿಕೆಗಳು ಬಹಳ ನನಗೆ ಇಷ್ಟ ಆಯ್ತು. ಯಾಕೆಂದ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ವಿಭಿನ್ನತೆ ಮಾತು
ಮಾತುಗಳು, ಒಬ್ಬೊಬ್ಬರಲ್ಲಿ ಇರುವಂತಹ ಒಂದು ಉತ್ಸಾಹ, ಒಬ್ಬೊಬ್ಬರಲ್ಲೂ ಇರುವಂತಹ ಒಂದು ಕಲೆಗಳು, ಯಾವ ರೀತಿ ನಾವು ಒಂದು ವೇದಿಕೆಯಲ್ಲಿ ಮಾತಾಡಬಹುದು, ಯಾವ ರೀತಿ ಒಂದು ವೇದಿಕೆಯಲ್ಲಿ ನಿಂತರೆ ಗಣ್ಯರನ್ನು ಹೇಗೆ ನಾವು ಮುಖಾಮುಖಿಯಾಗಿ ನೇರವಾಗಿ ಮಾತಾಡಬಹುದು. ಇವತ್ತು ನಾವು ಸ್ಪಷ್ಟವಾಗಿ ಮಾತನಾಡೋದು ಎಲ್ಲಿ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಮೇಡಮ್. ಯಾಕಂದ್ರೆ ಹಳ್ಳಿಯಲ್ಲಿ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂತದ್ದೇ. ಇವತ್ತು ಏನೇ ಒಂದು ಕಷ್ಟ ಇದ್ರು ನಾವು ಪಕ್ಕದ ಮನೆಗೆ ಹೋಗಿದ್ರೆ ತಕ್ಷಣ ಅವರು ನಮಗೆ ಉಪ್ಪು ಇಲ್ಲಾದ್ರೂ ಹುಳಿ ಇಲ್ಲಾದ್ರೂ ಏನೋ ಒಂದು ನೀರಾದ್ರೂ ತಂದು ಕೊಡ್ತಾರೆ. ಅದೇ ಒಂದು ಸಿಟಿಯಲ್ಲಾದ್ರೆ ಅದು ತುಂಬಾನೇ ಕಷ್ಟ ಆಗತ್ತೆ. ಯಾಕಂದ್ರೆ ಇವತ್ತು ಗಾಸಿಪ್ಗಳು ಎಲ್ಲ ಕಡೆ ನಡೆಯುತ್ತೆ, ಆದ್ರೆ ಸಿಟಿಯಷ್ಟು ಹಳ್ಳಿಯಲ್ಲಿ ನಡೆಯಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇಡೀ ಸಿಟಿಯಲ್ಲಿ ಬಹಳಷ್ಟು ಮನೆಗಳು ಒಂದು ಪಕ್ಕ ಇರುತ್ತೆ. ಒಬ್ರು ಮನೆಯಿಂದ ಈಗಂತ ಫೋನ್ ಇರೋದ್ರಿಂದ ತಕ್ಷಣ ಎಲ್ಲ ನ್ಯೂಸ್ಗಳು ತನ್ನಷ್ಟು ತಾನೇ ಹೋಗ್ತಾ ಇರುತ್ತೆ. ಅದೇ ಹಳ್ಳಿಯಲ್ಲಾದ್ರೆ ಅಯ್ಯೋ ದಯವಿಟ್ಟು ಹೇಳ್ಬೇಡ ಕಣೆ, ನಾನು ಬಹಳ ಒಳ್ಳೆ ಗೆಳತಿ ಅಂತ ನೀವು ಹೇಳಿದ್ದೀನಿ ಅಂತ ನಾವು ಒಂದು ಚೂರು ಏನಾದ್ರು ಒಂದು ಕನೀಕರಣದಿಂದ ಹೇಳಿದ್ರೆ ಅವರು ಆಯ್ತು ಮಾರೈತಿ ನೀವು ಹೇಳಿದ್ದೆಲ್ಲ ನಾನು ಯಾರಿಗೂ ಹೇಳಲ್ಲ ಅನ್ನೋ ಒಂದು ಅನುಕಂಪ ಆದ್ರೂ ನಮಗೆ ತೋರಿಸ್ತಾರೆ ಅಲ್ವಾ. ಹಾಗಾಗಿ ಇವತ್ತು ಹಳ್ಳಿನೂ ಬೇಕು, ಸಿಟಿನೂ ಬೇಕು ಅನ್ನೋ ಒಂದು ವಾದದಲ್ಲಿ ಇವತ್ತು ನಾವು ಬಹಳ ಸಂಘರ್ಷಕವಾಗಿ ಅಂದ್ರೆ ಬಹಳ ಚಿಂತನೆಯನ್ನು ಮಾಡ್ಬೇಕು. ಇದಕ್ಕೆ ಕೊನೆಯೂ ಇಲ್ಲ, ಇದಕ್ಕೆ ಬುಡನೂ ಇಲ್ಲೋ ಅನ್ನೋ ಸ್ಥಿತಿಗೆ ಫಸ್ಟ್ ಮೊಟ್ಟೆ ಮೊದಲು ಕೋಳಿ ಮೊದಲು ಅನ್ನುವ ಒಂದು ಪರಿಸ್ಥಿತಿಗೆ ಇವತ್ತು ನಾವಿವತ್ತು ನಿಂತಿದ್ದೇವೆ. ಇವತ್ತು ಸಾಂತ್ವನ ವೇದಿಕೆಯಿಂದ ಇವತ್ತು ಇಡ್ಲಿಕ್ಕೆ ಕಾರಣನೇ ಅದು. ಯಾಕಂದ್ರೆ ಹೇಗೆ ಮಾತಾಡ್ತಾರೆ ನಮ್ಮ ಮಹಿಳೆಯರು, ಹಳ್ಳಿಯ ಬಗ್ಗೆ ಹೇಗೆ ಮಾತಾಡ್ತಾರೆ, ಸಿಟಿ ಜೀವನದ ಬಗ್ಗೆ ಹೇಗೆ ಮಾತಾಡ್ತಾರೆ ಅನ್ನುವಂಥದ್ದನ್ನ ಬಹಳ ಕುತೂಹಲಕಾರಿಯಿಂದ ಅವರು ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ಹಳ್ಳಿಗಳು ಹೇಗೆ ಬೆಳೀತಾ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಹಳ್ಳಿಯಲ್ಲಿ ಪ್ರತಿಯೊಂದು ಮಗು ಕೂಡ ಇವತ್ತು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡತ್ತೆ. ಇವತ್ತು ಸಿಟಿಯಲ್ಲಿ ಬಂದ್ರೆ ಮಾತಾಡಿದ ತಕ್ಷಣ ಇಂಗ್ಲಿಷ್ ಅನ್ನು ಶುರು ಮಾಡತ್ತೆ. ಹಾಗಾಗಿ ದಯವಿಟ್ಟು ನಾನು ಇವತ್ತು ಎಲ್ಲ ಮಾಧ್ಯಮದಲ್ಲಿ ಕೇಳ್ಕೊಳ್ತೇನೆ, ನಾವು ಇವತ್ತೇನು ವಾದ ಮಾಡಿದ್ವಿ ಇವತ್ತು ಇದು ಇಷ್ಟಕ್ಕೆ ಸೀಮಿತವಾಗಿರದೆ ನಮ್ಮ ಮಕ್ಕಳ, ನಮ್ಮ ಮನೆಯ, ನಮ್ಮ ಕುಟುಂಬಗಳಿಗೆ ಇದನ್ನ ಅಲ್ಲಿವರೆಗೂ ತಲುಪಿಸೋಣ. ನಮ್ಮ ಮಕ್ಕಳ ಬದುಕನ್ನು ನೆಮ್ಮದಿಯ ಜೀವನದತ್ತ ಕೊಂಡೊಯ್ಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ತುಂಬುತ್ತಿದ್ದ ನಮಸ್ಕಾರವನ್ನು. ಆ ಸಾಮರ್ಥ್ಯವನ್ನು ಅವ್ರು ಪಡ್ಕೊಂಡಿದ್ದಾರೆ. ಹಾಗೇನೆ ಹಳ್ಳಿ ಜೀವನದಲ್ಲಿ ನಮ್ಗೆ ಮೊದಲನೇ ಸಿಗೋದು ನೆಮ್ಮದಿ, ಒಳ್ಳೆ ಪ್ರಶಾಂತ ವಾತಾವರಣ, ಯಾವುದೇ ವರ್ಕ್ ಪ್ರೆಷರ್ ಇರೋದಿಲ್ಲ, ಟ್ರಾಫಿಕ್ ಜಾಮ್, ಪೊಲ್ಯೂಷನ್ ಅಂಥದ್ದು ಏನೇನೂ ಇರೋದಿಲ್ಲ. ಈ ಕೆಲವರು ಹೇಳಿದ್ರು ನಮ್ಮ ವಿರೋಧಿಗಳು ಹೂ ಕೊಯ್ಯೋದು, ರಂಗೋಲಿ ಹಾಕೋದು ಇದೆಲ್ಲ ಸಂಪ್ರದಾಯ, ಹೆಣ್ಮಕ್ಳಿಗೆ ಹಾಕೋದಿಲ್ಲ ಅಂತ. ಅದು ಸಂಪ್ರದಾಯ ಅಂತ ತಗೊಳ್ಬಾರ್ದು. ಅದು ಒಂದು ಕಲೆ. ಹೂ ಗಿಡ ಬೆಳೆಸೋದು, ಹೂ ಕೊಯ್ಯೋದು, ರಂಗೋಲಿ ಹಾಕೋದು ಅದೊಂದು ಕಲೆ ಹೇಳಿ ತಿಳ್ಕೊಂಡ್ರೆ ಅದು ಸಂಪ್ರದಾಯದಲ್ಲಿ ಬರೋದಿಲ್ಲ. ಹಾಗಾಗಿ ಅದು ಒಂದು ಒಳ್ಳೆಯ ಕೆಲಸ. ಆಮೇಲೆ ಸಂಪರ್ಕ ಸಾಧನ ಮಾತಾಡೋದು. ಯಾವ ಮನೇಲಿ ವೆಹಿಕಲ್ ಇಲ್ಲ, ಮನೆಯಲ್ಲಿ ಕಾರು, ಬೈಕು, ಜನಕ್ಕೊಂದೊಂದು ಇರ್ತದೆ, ಮೊಬೈಲ್ ಪ್ರತಿಯೊಬ್ಬರಿಗೂ ಒಂದೊಂದಿದೆ. ಹಾಗಾಗಿ ಮತ್ತೆ ಅಕ್ಕಪಕ್ಕದ ಮನೆಯವರ ಸಂಬಂಧ ಬಹಳ ಜೋರ ಇರ್ತದೆ. ಒಂದು ಮನೆಯಲ್ಲಿ ಇಲ್ಲ ಅಂದ್ರೆ ಯಾವಂತ ನಿದ್ದೆ ಬಂದ್ರು ಎಬ್ಸಿ ಅವ್ರು ಕರ್ಕೊಂಡು ಹೋಗ್ತಾರೆ. ಇನ್ನೊಂದಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲ, ಹಳ್ಳಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದ್ರೆ ಅಲ್ಲೇ ಸತ್ತೋಗ್ತಾರೆ. ಸಿಟಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವ್ರು ಇಲ್ವಾ? ಆ ಕೂಡಲೇ ಸತ್ತವ್ರು ಬಹಳ ಜನ ಇದ್ದಾರೆ, ಹೌದಾ? ಹಾಗಾಗಿ ನಾನು ಹೇಳ್ತೇನೆ ಅಂದ್ರೆ ನಮ್ಮ ಹಳ್ಳಿಯಿಂದ ಸಿಟಿಯಿಂದ ಹಳ್ಳಿ ಬಹಳ ಯಾವುದರಲ್ಲೂ ಕಡಿಮೆ ಇಲ್ಲ. ಇನ್ನು ನನ್ನದೇ ಒಂದು ಉದಾಹರಣೆ ತಗೊಳ್ತೇನೆ. ನಾನು ಹಳ್ಳಿಯಲ್ಲಿ ನನ್ನ ಪ್ರೌಢಶಿಕ್ಷಣವನ್ನು ಮುಗಿಸಿದ್ದೇನೆ. ದೂರದೂರಿಗೆ ಹೋಗಿ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಡಿಪ್ಲೊಮಾ ಓದಿದ್ದೇನೆ. ಓದಿ ಒಂದು 2 ವರ್ಷ ಜಾಬು ಮಾಡಿದ್ದೇನೆ ಬೆಂಗಳೂರಿಗೆ ಹೋಗಿ. ಆದರೆ ಅಲ್ಲಿ ಯಾಂತ್ರಿಕ ಜೀವನ ನೋಡಿ ನನಗೆ ಬಹಳ ಕಷ್ಟ ಆಯಿತು. ಯಾರು ನನಗೆ ಯಾಕೆ ಮನೆಗೆ ಬಂದೆ ಅಂತ ಕೇಳಿಲ್ಲ, ಅಲ್ಲೇ ಮಾಡೋದು ಪ್ರೆಷರ್ ಹಾಕಲಿಲ್ಲ. ನನಗೆ ಬೇಡ, ನಮ್ಮ ಹಳ್ಳಿ ಜೀವನ ನಮ್ಗೆ ಎಷ್ಟು ಅಂತ ಬಂದೆ. ಮತ್ತೆ ಎಕ್ಸ್ಟರ್ನಲ್ ಆಗಿ BA ಮಾಡಿದೆ. ಮನೆಯಲ್ಲೇ ಕೆಲವರಿಗೆ ಮನೆ ಪಾಠ ತಗೊಂಡೆ ಮೆಕ್ಯಾನಿಕ್ಸಲ್ಲಿ. ಆಮೇಲೆ ಟೇಲರಿಂಗ್ ಕಲಿತೆ ಎಲ್ಲ. ಆಮೇಲೆ ಈಗ ನಮ್ದು ಸ್ವಸಹಾಯ ಸಂಘ ಇದೆ, ಅಲ್ಲೂ ನಮ್ದೊಂದು ಸಂಘ ಮಾಡಿಕೊಂಡು ನಾವು ಅಲ್ಲೂ ಸಣ್ಣ ಉಳಿತಾಯ ಯೋಜನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನನಗೆ ಹಳ್ಳಿನೇ ಬಹಳ ಖುಷಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನನಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಸಾಂತ್ವನ ಮಹಿಳಾ ವೇದಿಕೆ ಎಲ್ಲರಿಗೂ, ಹಾಗೆ ನನಗೆ ಉತ್ತೇಜನ ನೀಡಿದ ಡಾಕ್ಟರ್ ಶಾಂತಾ ಭಟ್ ಅವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪೂರ್ವದಲ್ಲಿ ಕೇವಲ 1 ನಿಮಿಷದ ಅನಿಸಿಕೆ ನಮ್ಮ 3 ನಿರ್ಣಾಯಕರ ಪರವಾಗಿದೆ. ಈಗಾಗಲೇ
ಅದರ ಬಗ್ಗೆ ಚರ್ಚೆನೂ ಆಗಿದೆ. ಹಾಗಾಗಿ ಖಂಡಿತ ಎಳೆಯುವಂಥದ್ದಿಲ್ಲ. ವಿಷಯ ಇಂದಿನ ಹೆಣ್ಣು ಮಕ್ಕಳಿಗೆ ಹಳ್ಳಿಯನ್ನು ಕಂಡರಾಗುವುದಿಲ್ಲ. ಒಂದು ನಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಳೋಣ, ನಮ್ಮ ಮಾನಸಿಕವಾಗಿ ನಾವು ಅದರ ಪರ ಇದೆಯೋ ಇಲ್ವೋ. ಆಮೇಲೆ ಇಲ್ಲಿ ಬಂದಾಗ ನಾವು ತರ್ಕಕ್ಕಾಗಿ ಬಂದವರು. ಕಳೆನಾಕ ಸಾಕಷ್ಟು ಬಾರಿ ಅದನ್ನು ಹೇಳಿದೆ. ನಿಮ್ಮ ವೈಯಕ್ತಿಕವಾದಂತಹ ಬಿಲೀಫ್ ಸಿಸ್ಟಮ್ ಏನೂ ಇರಲಿ, ಇಲ್ಲಿ ನೀವೇನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಪರನೋ ವಿರೋಧನ, ಅದನ್ನ ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾದಂತಹ ತರ್ಕವನ್ನ ನೀಡಿದ್ರೆ ಅದು ಚರ್ಚಾಕೂಟ. ಒಂದೇದು. ಎರಡನೇದು ಬಹುಶಃ ಭವ್ಯ ಹಳೆಯವರು ಇರಬೇಕು, ಅದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಳ್ಳಿಯ ಅಂದ್ರೆ ನೋಡಿ, ಹಳ್ಳಿಯವರನ್ನ ಕಂಡರಾಗುವುದಿಲ್ಲ ಅನ್ನೋದು ಒಂದು ಭಾವನೆ, ಮನಸ್ಥಿತಿ. ಅದಕ್ಕೆ ನೀವು ಹಳ್ಳಿಯಲ್ಲೇ ಇರಬೇಕು ಕಡ್ಡಾಯ ಅಲ್ಲ, ಇರಲಿ. ಹಾಗಾಗಿ ಈ ಕೆಲವು ಅನಿಸಿಕೆಗಳನ್ನ ನಾವು ನಿಮಗೆ ಸುಮ್ಮನೆ ಒಂದು ಮಾಹಿತಿಗಾಗಿ ಒಂದು ವಿಷಯವನ್ನು ಹೇಳ್ತೇನೆ. ನಾವು ಯಾವೆಲ್ಲ ರೀತಿಯ ಚರ್ಚಾ ಸ್ಪರ್ಧೆಯನ್ನ ನೋಡಿದ್ದೇವೆ ಅಂತಂದ್ರೆ, ಅಲ್ಲಿ ಒಂದು ಕಡೆ ಹೆಸರುಗಳು, ಆ ಹೆಸರುಗಳ ಚೀಟಿಯನ್ನ ತೆಗೆಯುವುದರ ಮೂಲಕ ಪರ ವಿರೋಧದ ಆಯ್ಕೆ ಆಗುವುದು. ಆ ಪರ ವಿರೋಧ ತೆಗೆಯುವಾಗ ಒಂದು ಚೀಟಿ ತೆಗೆಯೋದು ಅಂದ್ರೆ ಹೆಸರಿನ ಚೀಟಿಯನ್ನು ತೆಗೆಯುವುದು. ಅವರಿಗೆ ಪರ ಬಂದ್ರೆ ಪರ ಮಾತನಾಡೋದು, ವಿರೋಧ ಬಂದ್ರೆ ವಿರೋಧ ಮಾತನಾಡೋದು. ಅಂದ್ರೆ ಆಗ ನಮ್ಮೊಳಗಿನ ಆ ಚರ್ಚಾ ಸಾಮರ್ಥ್ಯ ಹೊರಗೆ ಬರ್ತದೆ. ಕೇವಲ 5 ನಿಮಿಷದ ಸಿದ್ಧತಾ ಸಮಯವನ್ನ ಕೊಟ್ಟು ಹಾಗೆ ಮಾಡುವಂತದ್ದಿದೆ. ನಾವು ಮುಂದಿನ ದಿನಗಳಲ್ಲಿ ಹಾಗೆ ಮಾಡೋಣ, ನೀವು ಅದಕ್ಕೆ ತಯಾರಾಗಿರಿ ಅಂತ ಹೇಳುವ ಒಂದು ಚಿಕ್ಕ ಇದನ್ನು ಹೇಳ್ತಾ, ಸ್ಪರ್ಧೆ ಬಹುಮಾನ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೇನು ಭಾಗವಹಿಸಿದ್ದೀರಿ, ಮಹಿಳೆಯರು ಸಾಕಷ್ಟು ವಿಭಿನ್ನ ಏನು ವಯೋ ಇವರು ಏನು ವಯಸ್ಸಿನವರು ಬಂದಿದ್ದೀರಿ, ನೀವು ಭಾಗವಹಿಸಿದ್ದಕ್ಕೆ ಸಂಘಟಕರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆ. ನೀವು ಭಾಗವಹಿಸಿದವರಿಗೆ ನಿರ್ಣಾಯಕರಿಗೂ ಕೆಲಸ ಇಲ್ಲ, ಸಂಘಟಕರಿಗೂ ಬೇಸರ ಆಗ್ತದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವು ಯಾವುದೇ ರೀತಿ ಬೇರೆ ಬೇರೆನೆ ಕೂತ್ಕೊಂಡು ಕೇವಲ ಒಂದೇ ಮೌಲ್ಯ ಮಾಪನ, ಈ ಯಾವ್ಯಾವಕ್ಕೆ ಎಷ್ಟು ಕೊಡಬೇಕು ಅಷ್ಟನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡು ನಾವು ಅಂಕಗಳನ್ನು ಕೊಟ್ಟಿದ್ದೇವೆ. ಯಾವುದೇ ರೀತಿಯ ಪೂರ್ವಾಗ್ರಹ ನಮ್ಗೆ ಯಾರಿಗೂ ಇರಲಿಲ್ಲ. ಅದ್ರ ಬಗ್ಗೆ ನಿಮಗೂ ಖಂಡಿತವಾಗಿ ವಿಶ್ವಾಸ ಇರ್ಬೋದು. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಫಲಿತಾಂಶವನ್ನು ದಯಮಾಡಿ ಬಹಳ ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ಸ್ವೀಕರಿಸಿ, ಮುಂದಿನ ದಿನಗಳು ಮತ್ತು ಆಶಾದಾಯಕವಾಗಿದೆ. ಮತ್ತೆ ಮತ್ತೆ ನೀವು ಭಾಗವಹಿಸಿ, ಇಲ್ಲಿ ಆ ಒಂದು ವ್ಯತ್ಯಾಸವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ತಾವು ಭಾಗವಹಿಸಿದ್ದೀರಿ, ಅದಕ್ಕೆ ಖುಷಿ ಪಟ್ಟು ತೆರಳ್ರಿ ಅನ್ನುವ ಮಾತನ್ನ ಹೇಳ್ತಾ, ಈಗ ತಮ್ಮ ಅನುಮತಿಯೊಂದಿಗೆ ಬಹುಮಾನದ ಅಂದ್ರೆ ಯಾರು ವಿಜೇತರಾಗಿದ್ದಾರೆ ಅವರ ಹೆಸರನ್ನು ಹೇಳ್ತಾ ಇದ್ದೇನೆ. 3ನೆಯ ಬಹುಮಾನ ಭವ್ಯ ಹಳೆಯೂರು. 2ನೆಯ ಬಹುಮಾನ, ದ್ವಿತೀಯ ಬಹುಮಾನ ಭವ್ಯ ಅಭಿಷೇಕ್. ಮೊದಲ ಬಹುಮಾನ ಭಾಗ್ಯ ಮನೋಜ್ ಹೆಗಡೆ. ಕಾಕತಾಳಿ ಇರ್ಬೋದು, ಇದರ ಭಾರತ್ ಮತ ಮಹಾನ್ ಭಕಾರ ಬಂದಂತ 3 ವಿಜೇತರ ಹೆಸರು ಭಕಾರ, ಭಾಗ್ಯ, ಭವ್ಯ, ಭವ್ಯ. ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಾವು ಕೇಳಿದ್ವಿ ತಮ್ಮೆಲ್ಲರಿಂದ, ಯಾವುದು ಸೂಕ್ತ ಅಂತ, ಹಳ್ಳಿನೋ ಪೇಟೆನೋ ಅಂತ ಹೇಳಿ. ನಮಗೂ ಎಲ್ಲ ಒಂದೊಂದು ಹೊಸ ಹೊಸ ವಿಷಯಗಳು ತಲೆಯಲ್ಲಿ ಬರ್ತಾ ಹೋದ್ವಿ. ಅಂದ್ರೆ ನಮ್ಗೆ ಇನ್ನೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ತಮ್ಮಗಳಿಂದ. ನಮ್ಮಲ್ಲಿ ಸುಮಾರು 24 ಜನ ಮಹಿಳೆಯರಿಗೆ ಹೆಸರು ಕೊಟ್ಟಿದ್ರು. ಇವತ್ತು ಬಂದಿದ್ದು ಕೇವಲ 14 ಮಂದಿ ಮಾತ್ರ. ನಿಜವಾಗ ಅಂದ್ರೆ ಎಲ್ಲೋ ಏನೇನೋ ಸಮಸ್ಯೆಗಳು ಆಗಿರ್ಬೋದು ಬರ್ಲಿಕ್ಕೆ, ಅದು ಮತ್ತೊಂದು ವಿಷಯ. ಆದ್ರೆ ಇನ್ನು ನಮ್ಗೆ ಸಾಂತ್ವನ ಮಹಿಳಾ ವೇದಿಕೆಯಿಂದ ಮಹಿಳೆಯರ ಒಂದು ಭಾಗವಹಿಸುವಿಕೆ ಇನ್ನೂ ಹೆಚ್ಚಿನದಾಗಿ ಆಗ್ಬೇಕಿತ್ತು ಅನ್ನೋದು ನಮ್ಮ ಒಂದು ಅನಿಸಿಕೆ. ಯಾಕಂದ್ರೆ ಈ ವಿಷಯಗಳ ಬಗ್ಗೆ ನಮ್ಗೆ ಇನ್ನೂ ತುಂಬಾ ವಿಷಯಗಳು ಬರಬೇಕಿತ್ತು. ಎಲ್ಲೋ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ನಿಸ್ತು. ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಇಲ್ಲೇ ಇದ್ದಾರೆ, ನಮ್ಮ ಸಂಸ್ಥಾಪಕರ ಸಂಸ್ಥೆಯವರು. ಅವರ ಒಂದು ಬಹಳ ಉತ್ಸುಕತೆ ಇದರಲ್ಲಿ ನಾವು ಈ ಚರ್ಚಾಕೂಟನ ಇವತ್ತು ನಾವು ಮಾಡಿದ್ವಿ. ಯಾಕಂದ್ರೆ ಬೆಳಗ್ಗೆ ಇವತ್ತು ಶಾಲೆ ಮತ್ತು PUC ವಿದ್ಯಾರ್ಥಿಗಳಿಗೆ
ಪ್ರಬಂಧ ಸ್ಪರ್ಧೆ ಮತ್ತೆ ಭಾಷಣ ಸ್ಪರ್ಧೆ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು ಅದು ಕೂಡ. ಇದು ನಮ್ಗೆ ತುಂಬಾ ನಿರೀಕ್ಷೆ ಇತ್ತು, ಬಟ್ ಬಂದಿರೋರೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ ಒಂದು ಸಮಾಧಾನ ಕೂಡ ನಮಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಇನ್ನೂ ಎಷ್ಟೋ ವಿಷಯಗಳಲ್ಲಿ ತಾವೆಲ್ಲರೂ ಚೆನ್ನಾಗಿ ಭಾಗವಹಿಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ. ಮತ್ತೆ ನೀವೆಲ್ಲರೂ ನಮ್ಮ ಜೊತೆಗೆ ಇರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿ ಬಯಸ್ತೇನೆ. ಹಾಗೆ ಇವತ್ತಿನ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತವರಿಗೆಲ್ಲ ನಾವು ಪ್ರಶಂಸನಾ ಪತ್ರವನ್ನು ನಾವು ನೀಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸ್ವೀಕರಿಸಬೇಕು ಬಂದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಬನ್ನಿ.